ಕತೆ ಶುರುವಾಗೋದು ದೂರದ ಸಮುದ್ರದಲ್ಲಿ ಸಾಗುತ್ತಿರುವ ಒಂದು ಹಡಗಿಂದ. ಅದರಲ್ಲಿ ಹಲವಾರು ನಾವಿಕರು ಮತ್ತು ಚಿತ್ರಕಾರರು ರಷ್ಯಾದ ರಾಜ್ಯದತ್ತ ಸಾಗುತ್ತಿದ್ದರು. ಆ ಹಡಗಿನಲ್ಲಿ ಇವಾನ್ ಹೆಸರಿನ ನಾವಿಕ ಕೂಡ ಇದ್ದ. ತುಂಬಾನೇ ಬಡವ, ಮಾತ್ರ ಅವನ ಕನಸುಗಳು ನೂರಾರು. ಹಾಗೆ ಅವನು ತಾನು ಹಡಗಿನ ಕಪ್ತಾನ ಅಂತ ಭಾವಿಸಿ ಖುಷಿಯಾಗ್ತಾನೆ. ಆಗಲೇ ಅವನ ದೋಸ್ತಿ ಬಕೆಟ್ನಿಂದ ನೀರು ಅವನ ಮುಖಕ್ಕೆ ಬಿಸಾಡಿ ಅವನನ್ನು ಎಬ್ಬಿಸ್ತಾನೆ ಮತ್ತು ಹೇಳ್ತಾನೆ, ಮಹಾರಾಜರೇ ಏಳಿ, ಬೆಳಗ್ಗೆ ಆಗಿದೆ. ಸ್ವರ್ಗದ ರಾಜಕುಮಾರಿಯರನ್ನು ನಿಮ್ಮ ಸೇವೆಗೆ ಕರೆತರಲೆ. ಇವಾನ್ ಹೇಳ್ತಾನೆ, ನಾನೇನು ಮಾಡಲಿ, ಸತ್ತು ಹೋಗದ ಮಾರಾಯ, ಬಡವನಾದರೆ ಎಂತ ಆಯಿತು, ಕನಸು ಕೂಡ ಕಾಣಲಿಕ್ಕಿಲ್ವಾ? ಆಗಲೇ ಅಲ್ಲಿಗೆ ಬಂದ ಕಪ್ತಾನ ಹೇಳ್ತಾನೆ, ಸ್ವಲ್ಪವೇ ಹೊತ್ತಲ್ಲಿ ನಾವು ರಷ್ಯಾ ತಲುಪಲಿದ್ದೇವೆ. ಮತ್ತೊಂದೆಡೆ ರಷ್ಯಾದ ರಾಜ ತನ್ನ ಹಳೆಯ ದೋಸ್ತಿ ಪೋಲ್ಕನ ಅಪ್ಪಿಕೊಂಡು ಹೇಳ್ತಾನೆ, ನಮ್ಮ ಗೆಳೆತನ ಈಗ ಸಂಬಂಧಕ್ಕೆ ಬದಲಾಗಿದೆ, ಅದರಿಂದ ನಾನು ತುಂಬಾ ಖುಷಿಯಾಗಿದ್ದೇನೆ. ಆದರೆ ಪೋಲ್ಕನ್ ಕೇಳ್ತಾನೆ, ಏನು ನಿನ್ನ ಮಗಳು ಒಪ್ತಾಳಾ? ಅಜ್ಜ ಹೇಳ್ತಾನೆ, ನನ್ನ ಮಗಳನ್ನು ಒಪ್ಪಿಸೋದು ಚಟ್ಕೆ ಹೊಡೆದಷ್ಟು ಸುಲಭದ ಕೆಲಸ, ಮದುವೆ ಅಂತೂ ಪಕ್ಕ. ರಾಜಕುಮಾರಿ ಓಲ್ಗಾ ತುಂಬಾ ತುಂಟಿಯಾಗಿದ್ದಳು. ಹೀಗಾಗಿ ಅವಳ ತಂದೆ ರಾಜ ಇದಕ್ಕಾಗಿ ಅವಳಿಗೆ ಬೈತಾರೆ. ಆದರೆ ಓಲ್ಗಾ ಅವರ ಮಾತನ್ನು ಎಲ್ಲಿ ಕೇಳುವಳಿದ್ದಳು? ತಂದೆ ಮಾತುಗಳಿಗೆ ಗಮನವೇ ಕೊಡುವುದಿಲ್ಲ. ರಾಜ ಹೇಳ್ತಾನೆ, ನಾನು ಇಡೀ ರಷ್ಯಾದ ರಾಜ, ಯಾರೊಬ್ಬರೂ ನನ್ನ ಮಾತಿಗೆ ಎದುರು ಉತ್ತರ ಕೊಡದೆ ಒಪ್ಪಿಕೊಳ್ಳುತ್ತಾರೆ, ನೀನು ಮಾತ್ರ ಏನೂ ಕೇಳುವುದಿಲ್ಲ, ಯಾವಾಗಲೂ ನಿಂದೇ ಏನಾದರೂ ನಡಿಬೇಕು ಅಂತ ಬಯಸ್ತಿ. ಬಳಿಕ ರಾಜ ನೇರವಾಗಿ ಅವಳ ಮದುವೆ ಬಗ್ಗೆ ಹೇಳ್ತಾನೆ. ಅದಕ್ಕೆ ಓಲ್ಗಾ ಹೇಳ್ತಾಳೆ, ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಮದುವೆಯಂತೂ ಆಗಲ್ಲ, ಒಂದು ಸ್ವತಂತ್ರವಾಗಿರುವ ಹಕ್ಕಿ, ಯಾರ ಬಂಧನವೂ ನನಗೆ ಬೇಡ. ಹಾಗೆ ಪೂರ್ತಿ ಜಗತ್ತು ಸುತ್ತಾಡಿ ಹೊಸ ಹೊಸ ವಿಷಯ ನೋಡಲು ಕಲಿಯಲು ಇಷ್ಟಪಡ್ತೇನೆ. ರಾಜ ಆಗ ಹೇಳ್ತಾನೆ, ಮಗಳೇ ನೀನು ಮರೆತು ಬಿಟ್ಟೀಯ, ಪೋಲ್ಕನ್ ನಮಗಾಗಿ ಏನೆಲ್ಲ ಮಾಡಿದ ಅಂತ. ಅವನು ತನ್ನ ಹಣದಿಂದ ನಮ್ಮ ಅರಮನೆಯನ್ನು ಇನ್ನಷ್ಟು ಸರಿಪಡಿಸುತ್ತಿದ್ದಾನೆ. ಅಲ್ಲೇ ನಿಂತಿದ್ದ ಪೋಲ್ಕನ್ ತನ್ನ ಬಗ್ಗೆ ಹೊಗಳಿಕೆ ಕೇಳಿ ಖುಷಿಯಾಗ್ತಾನೆ. ರಾಜ ಮತ್ತೆ ಪುನಃ ಮಗಳಿಗೆ ಹೇಳ್ತಾನೆ, ಮಗಳೇ ಪೋಲ್ಕನ್ನ ಮಗ ರೋಮನ್ ತುಂಬಾ ಶ್ರೀಮಂತ ಮತ್ತು ಧೈರ್ಯಶಾಲಿ. ಅವನು 10 ದೇಶಗಳಿಂದ ತನ್ನ ಅಧ್ಯಯನ ಮುಗಿಸಿದ್ದಾನೆ. ಅವನಂತೆ ಸ್ವಂತ ವ್ಯಾಪಾರ ಮತ್ತು ಹಡಗು ಕೂಡ ಇದೆ. ಹೀಗಾಗಿ ನನಗೆ ಒಳ್ಳೆಯ ವರ. ಇದೆಲ್ಲ ಕೇಳಿ ಓಲ್ಗಾ ನಸುನಗ್ತಾಳೆ. ಆದರೆ ನಗುತ್ತಾ ತಿರಸ್ಕರಿಸುತ್ತಾ ಅಲ್ಲಿಂದ ಹೋಗ್ತಾಳೆ. ಕೆಲವೇ ಹೊತ್ತಲ್ಲಿ ಇವಾನ್ ಮತ್ತು ಅವನ ಸಹಚರರು ಅರಮನೆಗೆ ತಲುಪುತ್ತಾರೆ. ಅಲ್ಲಿ ಅವರನ್ನು ಅರಮನೆಯ ದುರಸ್ತಿ ಕೆಲಸಕ್ಕೆ ಕರೆತರಲಾಗಿತ್ತು. ಆಗಲೇ ನಮ್ಮ ಹೀರೋ ಇವಾನ್ನ ದೃಷ್ಟಿ ರಾಜಕುಮಾರಿ ಓಲ್ಗಾ ಮೇಲೆ ಬೀಳುತ್ತೆ. ಅವಳು ಒಂದು ಮೇಕೆ ಜೊತೆ ಆಡುತ್ತಿದ್ದಳು. ಅವಳ ತುಂಟತನ ಮತ್ತು ಸೌಂದರ್ಯ ನೋಡಿ ಇವಾನ್ ಅಲ್ಲೇ ತೀರ್ಮಾನ ಮಾಡ್ತಾನೆ, ನಾನು ಇದೇ ಹುಡುಗಿನ ಮದುವೆ ಆಗ್ತಾನೆ. ಇವಾನ್ ರಾಜಕುಮಾರಿ ಜೊತೆ ಮಾತನಾಡಲು ಬಯಸಿದ್ದ. ಹೀಗಾಗಿ ತಾನು ಚಿತ್ರಕಾರನೆಂದು ಹೇಳುತ್ತಾ ಮಹಲಿನೊಳಗೆ ನುಗ್ಗುತ್ತಾನೆ. ಚಿತ್ರ ಬಿಡಿಸುವ ನಾಟಕ ಮಾಡುತ್ತಾ ಓಲ್ಗಾನ ನೋಡ್ತಾ ಇರುತ್ತಿದ್ದ. ಓಲ್ಗಾಗೆ ಇದು ಅರಿವಾಗಿ ಅವನಿಗೆ ಹೇಳೇ ಬಿಡ್ತಾಳೆ, ನೀನು ನನ್ನ ನೋಡ್ತಾ ಇದ್ರೆ ಕೆಲಸ ಯಾವಾಗ ಮಾಡುತ್ತಿ? ಇವಾನ್ ಹೇಳ್ತಾನೆ, ನಾನು ಸತ್ಯ ಹೇಳ್ತಾನೆ, ನಾನೊಬ್ಬ ಚಿತ್ರಕಾರನಲ್ಲ, ಬದಲಿಗೆ ಒಬ್ಬ ನಾವಿಕ. ಮಹಲ್ನ ಹೊರಗಡೆಯಿಂದ ನಾನು ನೋಡಿದಾಗ ನನ್ನ ಹೃದಯ ನಿನಗೆ ಸೋತು ಹೋಯಿತು. ಹೀಗಾಗಿ ನಿನ್ನ ಹತ್ತಿರದಿಂದ ನೋಡಲು ಚಿತ್ರಕಾರನಾಗಿ ಬಂದೆ. ಇದು ತಪ್ಪು, ಇದಕ್ಕೆ ಶಿಕ್ಷೆ ಇದೆ ಅಂತ ಗೊತ್ತು ನನಗೆ. ನಿನ್ನ ಭೇಟಿಯಾಗಲು ಹಲವು ಬಾರಿ ಗಲ್ಲು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ. ಓಲ್ಗಾಗೆ ಅವನ ಧೈರ್ಯ ಮತ್ತು ಅವನ ಮಾತುಗಳು ಇಷ್ಟವಾಗುತ್ತವೆ. ಅವಳು ನಸುನಗ್ತಾಳೆ. ಇವಾನ್ ಅವಳಿಗಾಗಿ ಹಾಡು ಹಾಡ್ತಾನೆ. ಹಾಗೆ ಅವಳನ್ನು ಕೂಡ ಕುಣಿಸ್ತಾನೆ. ಅದರಿಂದ ಓಲ್ಗಾಗೆ ಖುಷಿಯಾಗುತ್ತೆ. ಇವಾನ್ ಹೇಳ್ತಾನೆ, ನಾನೊಬ್ಬ ನಾವಿಕ, ಹೀಗಾಗಿ ಜಗತ್ತು ತಿರುಗಾಡ್ತೇನೆ. ನನಗೆ ಒಂದೇ ಜಾಗದಲ್ಲಿ ಕೈದಿಯಾಗಿ ಇರೋದು ಇಷ್ಟವಿಲ್ಲ. ನೀನು ಬಯಸಿದ್ರೆ ನಾನು ನಿನ್ನ ಇಡೀ ಜಗತ್ತು ಸುತ್ತಾಡಿಸಬಲ್ಲೆ. ಓಲ್ಗಾ ಹೇಳ್ತಾಳೆ, ನೀನು ನನ್ನ ಬಗ್ಗೆ ಏನು ಅಂದುಕೊಂಡಿದ್ದಿ? ಹಾಗೇನೂ ಇಲ್ಲ, ನಾನು ರಷ್ಯಾದ ರಾಜಕುಮಾರಿ, ಇಲ್ಲಿ ಕೆಲಸ ಮಾಡುವ ಸಾಮಾನ್ಯ ಹುಡುಗಿಯಲ್ಲ. ಮತ್ತೊಂದು ವಿಷಯ, ನಮ್ಮ ಇಷ್ಟಗಳು ಕೂಡ ಒಂದೇ ಆಗಿವೆ. ನಾನು ಕೂಡ ಇಲ್ಲಿಂದ ಹೊರಗಡೆ ಹೋಗಿ ಹೊಸ ಹೊಸ ದೇಶ ಸುತ್ತಲು ಬಯಸುತ್ತೇನೆ. ಆದರೆ ಮಹಲ್ನಿಂದ ಹೊರಗಡೆ ಹೋಗಲು ನನಗೆ ಅನುಮತಿ ಇಲ್ಲ. ಇವಾನ್ ಹೇಳ್ತಾನೆ, ನಮ್ಮ ಹಡಗು ಇವತ್ತು ಸಂಜೆ ಇಲ್ಲಿಂದ ಹೋಗ್ತಿದೆ. ಒಂದು ವೇಳೆ ನೀನು ಬಯಸಿದ್ರೆ ನನ್ನ ಜೊತೆ ಬರಬಹುದು. ಇದರ ಬಳಿಕ ರಾಜ ಬಂದು ಓಲ್ಗಾಗೆ ಸಮಜಾಯಿಸ್ತಾನೆ, ನಾನು ನಿನ್ನ ಪಿತ, ನೀನು ನನಗಾಗಿ ರೋಮನ್ ಜೊತೆ ಮದುವೆ ಆಗಲೇಬೇಕು. ಅತ್ತ ರೋಮನ್ ಕೂಡ ರಾಜಮಹಲ್ಗೆ ತಲುಪುತ್ತಾನೆ. ಅವನನ್ನು ಜೋರಾಗಿ ಸ್ವಾಗತ ಮಾಡಲಾಗುತ್ತೆ. ಓಲ್ಗಳ ಸ್ನೇಹಿತೆ ರೋಮನ್ ಸೌಂದರ್ಯದ ಗುಣಗಾನ ಮಾಡ್ತಾಳೆ. ಅದನ್ನು ಕೇಳಿ ಓಲ್ಗಾ ಹುಡುಗ ನೋಡಲು ಚೆಂದ ಇದ್ದಾನೆ ಅಂತ ಭಾವಿಸಿ ಕೊನೆಗೂ ಮದುವೆ ಆಗ ತೀರ್ಮಾನ ಮಾಡ್ತಾಳೆ. ಇದರ ನಂತರ ರಾಜನ ದರ್ಬಾರಿನಲ್ಲಿ ರೋಮನ್ನ ಸ್ವಾಗತ ಮಾಡಲು ಔತಣಕೂಟದ ವ್ಯವಸ್ಥೆ ಮಾಡಲಾಗುತ್ತೆ. ಅದರಲ್ಲಿ ಎಲ್ಲರೂ ಹಾಡುತ್ತಾರೆ ಮತ್ತು ಕುಣಿಯುತ್ತಾರೆ. ಅದೇ ಸಮಯದಲ್ಲಿ ರೋಮನ್ನ ಭೇಟಿ ಓಲ್ಗಾ ಜೊತೆ ಆಗುತ್ತೆ. ಅವರ ಮಾತು ಇನ್ನಷ್ಟು ಮುಂದೆ ಹೋಗತೊಡಗುತ್ತೆ. ಮತ್ತೊಂದು ಕಡೆ ಇವಾನ್ ಬಂದಿದ್ದ ಹಡಗು ಕೂಡ ಹೊರಡಲು ತಯಾರಾಗಿತ್ತು. ಓಲ್ಗಾ ಮಾತ್ರ ಬರೋದೇ ಇಲ್ಲ. ತಡ ಮಾಡದ ಇವಾನ್ ಓಲ್ಗನ ಕರೆತರಲು ಹಡಗು ಬಿಟ್ಟು ಹೋಗತೊಡಗುತ್ತಾನೆ. ಅದನ್ನು ನೋಡಿ ಅವನ ದೋಸ್ತಿ ಸಮಜಾಯಿಸಲು ಪ್ರಯತ್ನ ಮಾಡ್ತಾನೆ. ನೋಡು ಇವಾನ್, ನಿಂಗೇನು ಹುಚ್ಚ? ಅವಳೊಬ್ಬಳು ರಾಜಕುಮಾರಿ ಮಾರಾಯ, ನಮಗೆಲ್ಲ ಸಿಗಲ್ಲ. ಅವಳ ಕನಸು ಕಾಣೋದು ಬಿಟ್ಟು ಬಿಡು, ಅವಳು ನಿಮಗೆ ಸಿಗಲ್ಲ. ಆದರೆ ಇವಾನ್ ಹೇಳ್ತಾನೆ, ಹಾಗಾದರೆ ನಾನು ಜೀವನದಲ್ಲಿ ಎಲ್ಲೂ ಸೋತ್ರೆ ಗೆಲ್ಲುವುದಾದ್ರೂ ಎಲ್ಲಿ?
ಅತ್ತ ಮಹಲಿನಲ್ಲಿ ಪೋಲ್ಕನ್ ತನ್ನ ಮಗನ ಬಗ್ಗೆ ಹೊಗಳಲು ಶುರು ಮಾಡ್ತಾನೆ. ಆಗ ರೋಮನ್ ಎಲ್ಲರ ಎದುರು ಒಂದು ಪಂಜರ ತರ್ತಾನೆ. ಅದರೊಳಗೆ ಒಬ್ಬಳು ನಿರಾಶೆಯಲ್ಲಿದ್ದ ಹುಡುಗಿದ್ದಳು. ಓಲ್ಗಾ ಕೇಳ್ತಾಳೆ, ನೀನು ಇವಳನ್ನು ಕೈದಿಯಾಗಿ ಯಾಕೆ ಬಂಧಿಸಿದ್ದಿ? ಇವಳನ್ನು ಹೋಗಲು ಬಿಡು. ರೋಮನ್ ಹೇಳ್ತಾನೆ, ಮೋಸ ಹೋದೆಯಲ್ವಾ ನೀನು, ಇವಳನ್ನು ನೋಡಿ ಕಳೆದು ಹೋಗ್ಬಿಡ. ಇವಳು ಸುಂದರಿಯಾಗಿದ್ದಾಳೆ ನಿಜ, ಆದ್ರೆ ಯಾವುದೇ ಕಿನ್ನರಿಯಲ್ಲ, ಕೆಟ್ಟ ಶಕ್ತಿಯ ಜಾದುಗಾರ್ತಿ, ಒಬ್ಬಳು ಮಾಟಗಾತಿ. ಅದರ ನಂತರ ರೋಮನ್ ಅವಳನ್ನು ಹೊರಗೆ ತೆಗೆದು ಜಾದು ಉಂಗುರದಿಂದ ಅವಳಿಗೆ ಅವಳ ಅಸಲಿ ರೂಪಕ್ಕೆ ಬರುವಂತೆ ಹೇಳ್ತಾನೆ. ಅದರ ನಂತರ ಆ ಹುಡುಗಿ ಒಂದು ದೊಡ್ಡ ಪಕ್ಷಿ ರೂಪಕ್ಕೆ ಬದಲಾಗ್ತಾಳೆ ಮತ್ತು ತನ್ನ ಬಾಯಿಯಿಂದ ಅದರಿಂದ ಸ್ವರ್ಗದ ಜಾದುವಿನಂತೆ ಬೆಂಕಿ ಹೊರಗೆ ಹಾಕ್ತಾಳೆ. ಅದನ್ನು ಕಂಡು ಎಲ್ಲರೂ ದಂಗಾಗಿ ಬಿಡುತ್ತಾರೆ. ಅದನ್ನು ಕಂಡು ಓಲ್ಗಾ ಹೇಳ್ತಾಳೆ, ಇವಳು ಪಕ್ಷಿ ಆಗಿದ್ದಾಳೆ, ಇಲ್ಲಿಂದ ಓಡಿ ಹೋಗಬಹುದು. ರೋಮನ್ ಹೇಳ್ತಾನೆ, ಹಾಗೆ ಹೇಗೆ ಓಡ್ತಾಳೆ? ಇವಳು ನನ್ನ ದೋಸ್ತಿ, ನಾನು ಹೇಳಿದ್ದನ್ನು ಕೇಳ್ತಾಳೆ. ಇದರ ನಂತರ ರೋಮನ್ ಚುಪ್ಚಾಪಾಗಿ ತನ್ನ ಕೈ ಬೆರಳಲ್ಲಿ ಇದ್ದ ಜಾದು ಉಂಗುರವನ್ನು ತಿರುಗಿಸ್ತಾನೆ. ಅದರಿಂದ ಪಕ್ಷಿಯಾಗಿದ್ದ ಹುಡುಗಿ ಕೂತ್ಕೊಂಡು ಬಿಡ್ತಾಳೆ. ರೋಮನ್ ಅವಳಿಗೆ ಬೆಂಕಿ ಉಗುಳಲು ಹೇಳ್ತಾನೆ. ಆಗ ಆ ಪಕ್ಷಿಯಾಗಿದ್ದ ಹುಡುಗಿ ಬೆಂಕಿ ಉಗುಳ್ತಾಳೆ. ಬೆಂಕಿಯಿಂದ ಬಚಾವಾಗಲು ಓಲ್ಗಾ ರೋಮನ್ ಹಿಂದೆ ಹೋಗ್ತಾಳೆ. ರೋಮನ್ ಆಗ ಜಾದು ಗುರಾಣಿ ಮಾಡಿ ಹೇಳ್ತಾನೆ, ನೋಡಿ ರಾಜಕುಮಾರಿ, ನಾನು ಇರುವಾಗ ನಿಮ್ಮನ್ನು ಮುಟ್ಟಲು ಯಾರಿಂದ ಸಾಧ್ಯವಿಲ್ಲ. ಇಲ್ಲಿ ಓಲ್ಗಾಗೆ ರೋಮನ್ ಒಳ್ಳೆಯವನಂತೆ ಕಾಣಿಸ್ತಾನೆ. ಮತ್ತೊಂದು ಕಡೆ ಇವಾನ್ ಕಾವಲುಗಾರರ ಕಂಡು ತಪ್ಪಿಸಿ ಮಹಲ್ ಒಳಗೆ ನುಸುಳುತ್ತಾನೆ. ಅತ್ತ ರಾಜ ಮತ್ತು ಪೋಲ್ಕನ್ ರಾಜಕುಮಾರಿ ಮತ್ತು ರೋಮನ್ ಏಕಾಂತದಲ್ಲಿ ಮಾತನಾಡಲು ಬಿಟ್ಟು ಹೋಗ್ತಾರೆ. ಅವನ ಮಾತು ಇನ್ನೇನು ಮುಂದುವರಿಯುತ್ತೆ ಅನ್ನುವಾಗ ಇವನ್ ಅಲ್ಲಿಗೆ ಬರ್ತಾನೆ. ಮಹಲ್ನ ಸೈನಿಕರು ಅವನ ಹಿಂದೆ ಬಿದ್ದಿದ್ದರು, ಆದರೂ ಅವನು ಅವರನ್ನು ಲೆಕ್ಕಿಸದೆ ರಾಜಕುಮಾರಿ ಹತ್ತಿರ ಬರುತ್ತಾನೆ. ಒಂದು ಪ್ರಶ್ನೆ ಮಾಡಲು ರೋಮನ್ ಸೈನಿಕರಿಗೆ ಹೇಳಿ ಗಟ್ಟಿಯಾಗಿ ಹಿಡಿದಿರಲು ಹೇಳ್ತಾನೆ. ಓಲ್ಗಾ ಹೇಳ್ತಾಳೆ, ಅವನನ್ನು ಹೋಗಲು ಬಿಡಿ, ಬಹುಶಃ ಮಹಲ್ನಲ್ಲಿ ದಾರಿ ತಪ್ಪಿರಬಹುದು. ರೋಮನ್ ಹೇಳ್ತಾನೆ, ಇವನನ್ನು ಆ ಹುಡುಗಿ ಇರುವ ಪಂಜರದಲ್ಲೇ ಹಾಕಿ. ಪಂಜರದಲ್ಲಿ ಇವನ್ ಆ ಮಾಟಗಾತಿ ಹುಡುಗಿಗೆ ಪ್ರಶ್ನೆ ಕೇಳ್ತಾನೆ, ನೀನು ಇದರಲ್ಲಿ ಹೇಗೆ ಬಂದೆ? ನೀನು ತುಂಬಾನೇ ಖತರ್ನಾಕ್ ಇದೆಯಾ, ನನ್ನ ಕೊಂದು ಬಿಡುವುದಿಲ್ಲ ಅಲ್ವಾ? ಕೆಟ್ಟ ಮಾಟಗಾತಿ ಅಂತ ನಿನ್ನ ಕೈದಿಯಾಗಿ ಇಟ್ಟಿದ್ದಾರಾ? ಆ ಹುಡುಗಿ ಹೇಳ್ತಾಳೆ, ಹೌದು, ನಾನು ಜಾದುಗಾರ್ತಿ, ಆದರೆ ನಾನು ಯಾರಿಗೂ ಇಷ್ಟರ ತನಕ ತೊಂದರೆ ಹಾನಿ ಮಾಡಿಲ್ಲ. ಪುನಃ ಹೇಳ್ತಾಳೆ, ಅಸಲಿಗೆ ರೋಮನೊಬ್ಬ ಮೋಸಗಾರ, ನಂಬಿಕೆ ದ್ರೋಹದ ಮನುಷ್ಯ. ಅವನ ಉಪಯೋಗಕ್ಕೆ ನನ್ನ ಕೈದಿಯಾಗಿ ಇಟ್ಟಿದ್ದಾನೆ. ವಾನ್ ಹೇಳ್ತಾನೆ, ನಾನು ರಾಜಕುಮಾರನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ, ಮಾತ್ರ ಎಲ್ಲ ಉಲ್ಟಾ ಆಯ್ತು, ಸಿಲುಕಿ ಬಿದ್ದೆ. ಮಾಟಗಾರ್ತಿ ಹುಡುಗಿ ಮತ್ತೆ ಪುನಃ ಹೇಳ್ತಾಳೆ, ರಾಜ ಕಂಗಾಲಾಗಿದ್ದಾನೆ, ರಾಜ ಉಳಿಸಿಕೊಳ್ಳಲು ಅವನ ಹತ್ತಿರ ಹಣ ಕೂಡ ಇಲ್ಲ. ಹೀಗಾಗಿ ರಾಜ ತನ್ನ ಮಗಳ ಮದುವೆ ಆ ಶ್ರೀಮಂತ ರೋಮನ್ ಜೊತೆ ಮಾಡಲು ಬಯಸ್ತಾನೆ, ಯಾಕಂದ್ರೆ ಅವನ ರಾಜ್ಯ ಉಳಿಸಲು. ಇಲ್ಲಾಂದ್ರೆ ವೈರಿ ರಾಜರುಗಳಿಗೆ ಈ ವಿಷಯ ಗೊತ್ತಾದ್ರೆ ಬೇಗನೆ ಈ ರಾಜ್ಯದ ಮೇಲೆ ಮುಗಿಬೀಳುತ್ತಾರೆ. ಒಂದು ವೇಳೆ ಹಾಗೆ ಆದ್ರೆ ರಾಜ್ಯದ ಕಥೆ ಅಂತ್ಯವಾಗುತ್ತೆ. ಅವನು ಹೇಳ್ತಾನೆ, ಅದೆಲ್ಲ ಸರಿ, ಆದ್ರೆ ಒಬ್ಬ ರಾಜನ ಬಳಿ ಬೇಕಾದಷ್ಟು ಹಣ ಇರಬೇಕು, ಅದೇ ಅವನ ಸ್ನೇಹಿತ ಪೋಲ್ಕನ್ ಹತ್ರ ಹೆಚ್ಚು ಹಣ ಎಲ್ಲಿಂದ ಬಂತು? ಮಾಟಗಾರ್ತಿ ಹುಡುಗಿ ಹೇಳ್ತಾಳೆ, ರಾಜ್ಯದ ಉತ್ತರ ದಿಕ್ಕಿನಲ್ಲಿ ದೂರದ ಪ್ರದೇಶದಲ್ಲಿ ಒಂದು ಜಾದು ಕಾಡು ಇದೆ, ಅಲ್ಲಿ ತುಂಬಾನೇ ಖಜಾನೆ ಇದೆ, ಅಲ್ಲಿಂದಲೇ ರೋಮನ್ ಮತ್ತು ಪೋಲ್ಕನ್ಗೆ ಬೇಕಾದಷ್ಟು ಹಣ ಸಿಕ್ತು. ಕೆಲವೇ ಹೊತ್ತಲ್ಲಿ ಓಲ್ಗಾ ಚುಪ್ಚಾಪಾಗಿ ಅವರ ಹತ್ತಿರ ಬರುತ್ತಾಳೆ. ಇವಾನ್ ಅನ್ನು ಬಿಡಿಸಿ ಹೇಳ್ತಾಳೆ, ಬೇಗನೆ ಇಲ್ಲಿಂದ ಓಡಿ ಹೋಗು, ಇಲ್ಲ ಅಂದ್ರೆ ಈ ಜನರು ನಿನ್ನ ಕೊಲ್ಲುತ್ತಾರೆ. ಇವಾನ್ ಹೇಳ್ತಾನೆ, ನನ್ನ ಹತ್ತಿರ ಒಂದು ಉಪಾಯ ಇದೆ. ಓಲ್ಗಾ ಹೇಳ್ತಾಳೆ, ನೀನು ಇಲ್ಲಿಂದ ಹೋಗು, ನಿನ್ನಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ. ಇವನ್ ಹೇಳ್ತಾನೆ, ನಾನು ಜಾದು ಕಾಡಿಗೆ ಹೋಗಿ ಬೇಕಾದಷ್ಟು ಖಜಾನೆ ತರುತ್ತೇನೆ, ಅದರಿಂದ ರಾಜ ನಿನ್ನ ಮದುವೆ ನನ್ನ ಜೊತೆ ಮಾಡಿಸ್ತಾನೆ. ಒಂದು ವೇಳೆ ಹಣದ ಮಾತು ಆದ್ರೆ ನಾನು ಜಗತ್ತಿನ ಎಲ್ಲಾ ಸಂಪತ್ತು ನಿನ್ನ ಕಲಬುಡದಲ್ಲಿ ತಂದು ಇಡುತ್ತೇನೆ. ಓಲ್ಗಾ ಹೇಳ್ತಾಳೆ, ಜಾಸ್ತಿ ಕನಸು ಕಾಣ್ಬೇಡ, ಸುಮ್ಮನೆ ಗೊಡಕ್ಕಾಗುತ್ತಿ, ಏಕೆಂದ್ರೆ ಆ ಕಾಡಿಗೆ ಹೋಗುವವರು ಮರಳಿ ಬರುವ ಅವಕಾಶವೇ ಇಲ್ಲ, ಅವರು ಎಲ್ಲಿ ಹೋದ್ರು ಅಂತ ಕೂಡ ಗೊತ್ತಾಗಲ್ಲ. ಓಲ್ಗಳ ಚಿಂತೆ ದೂರ ಮಾಡಲು ಮಾಟಗಾತಿ ಇವಾನ್ಗೆ ಜಾದು ಚೆಂಡು ಕೊಡ್ತಾಳೆ. ಅದು ಮಾತನಾಡುತ್ತಿತ್ತು ಮತ್ತು ಹೇಳ್ತಾಳೆ, ಇದು ನಿನಗೆ ಅರಣ್ಯದಿಂದ ವಾಪಸ್ಸು ಬರಲು ಸಹಾಯ ಮಾಡುತ್ತೆ. ಮರುದಿನ ರಾಜ ಓಲ್ಗಳಿಗೆ ಕೇಳ್ತಾನೆ, ಮಗಳೇ, ನೀನು ಒಬ್ಬ ನಾವಿಕನನ್ನು ಇಷ್ಟಪಡಲು ಬಯಸಿದ್ದೀಯಾ? ಅವನ ಮಾತಿಗೆ ಓಲ್ಗಾ ಹಾ ಹೇಳುತ್ತಾಳೆ. ಅವನ ಹೆಸರು ಇವಾನ್, ಅವನು ನನ್ನ ತರಾನೇ. ರಾಜ ಕೋಪದಲ್ಲಿ ಹೇಳ್ತಾನೆ, ಇದೆಲ್ಲ ಏನು? ಓಲ್ಗಾ, ನೀನು ಯಾವಾಗ ದೊಡ್ಡವಳಾಗುತ್ತಿ? ನಿನಗೆ ಯಾವುದೇ ಜವಾಬ್ದಾರಿ ಇದೆಯಾ ಇಲ್ವಾ? ನಮ್ಮ ರಾಜ್ಯದ ಜನರಂತೆ ಆಡ್ಬೇಡ, ನಮ್ಮ ರಾಜ್ಯದ ಖಜಾನೆ ಖಾಲಿಯಾಗಿದೆ, ಹೀಗಾಗಿ ನೀನು ರೋಮನ್ನ ಮದುವೆ ಆಗ್ಲೇಬೇಕಾಗುತ್ತೆ, ಅದರಿಂದ ನಮಗೆ ಹಣ ಸಿಗಬಹುದು. ಓಲ್ಗಾ ಮಾತ್ರ ಅವನ ಮಾತು ಕೇಳುವುದೇ ಇಲ್ಲ. ಕೋಪಗೊಂಡ ರಾಜ ಓಡಿ ಹೋಗದಂತೆ ಮಾಡಲು ಕೋಣೆಯಲ್ಲಿ ಅವಳನ್ನು ಕೂಡಿ ಹಾಕಿ ಹೋಗ್ತಾನೆ. ಮತ್ತೊಂದೆಡೆ ಕಾಡಿನಲ್ಲಿ ಜಾದು ಬಾಲ್ ದಾರಿಯಲ್ಲಿ ಸಾಗುತ್ತಾ ಒಂದು ಕಡೆ ನಿಂತು ಇವಾನ್ಗೆ ಏನೋ ಹೇಳುತ್ತೆ ಅನ್ನುವಾಗ ಆಗಲೇ ಇವಾನ್ ಗಮನ ಹಾಡುತ್ತಾ ಕುಣಿಯುತ್ತಿದ್ದ ಮನುಷ್ಯ ರೂಪದ ಕೋಳಿ ಮೇಲೆ ಬೀಳುತ್ತೆ. ಅದು ಖುಷಿಯಲ್ಲಿ ಕುಣಿಯುತ್ತಾ ಹಾಡುತ್ತಾ ಮಧುರ ಸಂಗೀತ ಬಾರಿಸುತ್ತಿತ್ತು. ಅದು ಇವಾನ್ಗೆ ಎಚ್ಚರ ಕೊಡುತ್ತೆ, ಇಲ್ಲಿಗೆ ಮನುಷ್ಯರು ಬರಲು ಸಾಧ್ಯವಿಲ್ಲ, ನಿಷೇಧವಿದೆ. ನಾನು ಈ ಕಾಡಿನ ರಕ್ಷಕ, ನನ್ನ ಸೋಲಿಸದೆ ನೀನು ಮುಂದೆ ಹೋಗಲು ಸಾಧ್ಯವಿಲ್ಲ. ತಡ ಮಾಡದ ಇವಾನ್ ಅದಕ್ಕೆ ಒಂದು ಪಂಚ್ ಹೊಡೆದು ಬೆಳೆಸ್ತಾನೆ. ರಾತ್ರಿ ವೇಳೆ ಇವಾನ್ ಮತ್ತು ಅದರ ನಡುವೆ ದೋಸ್ತಿಯಾಗುತ್ತೆ. ಅದು ಹೇಳುತ್ತೆ, ನನ್ನ ರೆಕ್ಕೆಗಳು ಮುರಿದಿವೆ, ನಾನು ಹಾರಲು ಸಾಧ್ಯವಿಲ್ಲ, ಹೀಗಾಗಿ ನಾನು ಕೂಡ ನಿನ್ನ ಜೊತೆ ಬರಲು ಇಷ್ಟಪಡ್ತೇನೆ. ಇವಾನ್ ಹೇಳ್ತಾನೆ, ಅಸಲಿಗೆ ನಾನು ಈ ಜಾದು ಕಾಡಿನ ಖಜಾನೆ ಹುಡುಕಲು ಬಂದಿದ್ದೇನೆ, ಅದನ್ನು ತಕೊಂಡು ವಾಪಸ್ ಹೋಗುವಾಗ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಅತ್ತ ಓಲ್ಗಾ ಮಹಲಿನಿಂದ ಹೊರಗೆ ಹೋಗಲು ದಾರಿ ಹುಡುಕುವ ಪ್ರಯತ್ನ ಮಾಡ್ತಿದ್ದಳು. ಇನ್ನೊಂದು ಕಡೆ ಪೋಲ್ಕನ ಒಂದು ಮೋಸದ ಜಾಲದ ಬಗ್ಗೆ ಗೊತ್ತಾಗುತ್ತೆ. ಅತ್ತ
ಆತ ರೋಮನ್ ಹತ್ತಿರ ಗುಟ್ಟಾಗಿ ಹೇಳ್ತಾನೆ, ನೀನು ಹೇಗಾದ್ರೂ ಮಾಡಿ ಓಲ್ಗನ ಬೇಗನೆ ಮದುವೆ ಆಗಿ ರಾಜನ ನಮ್ಮ ದಾರಿಯಿಂದ ಸರಿಸಬೇಕು. ಹಾಗೆ ಮಾಡಿದ್ರೆ ನಂಗೆ ಇಲ್ಲಿಯ ಹೊಸ ರಾಜನಾಗಲು ಸುಲಭ ಆಗುತ್ತೆ. ಈ ಕೆಲಸ ಸುಲಭ ಆಗಲು ನಾನು ಮೊದಲೇ ರಾಜ್ಯದ ಮಂತ್ರಿ ಮತ್ತು ಸೈನಿಕರಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟು ನನ್ನ ವಶ ಮಾಡಿಕೊಂಡಿದ್ದೇನೆ. ರೋಮನ್ ಹೇಳ್ತಾನೆ, ಯಾವುದೇ ಸಮಸ್ಯೆ ಇಲ್ಲ. ಓಲ್ಗ ನನ್ನ ಒಳ್ಳೆಯವನೆಂದು ಭಾವಿಸ್ತಾಳೆ. ಅವಳು ನನ್ನ ಜಾಲದಲ್ಲಿ ಸಿಲುಕಿದ್ದಾಳೆ. 12 ದಿನದಲ್ಲಿ ಅವಳನ್ನು ಮದುವೆ ಆಗಿ ಎಲ್ಲವನ್ನೂ ನನ್ನ ವಶಕ್ಕೆ ತಕೊಂಡು ಅವಳನ್ನು ಕೂಡ ನಮ್ಮ ದಾರಿಯಿಂದ ತೆಗೆದು ಹಾಕ್ತೇನೆ. ಇಲ್ಲಿ ಪೋಲ್ಗಾನ್ ಇವನ್ನ ಕೊಂದು ಹಾಕಲು ಹೇಳ್ತಾನೆ, ಯಾಕೆಂದ್ರೆ ಓಲ್ಗಾ ಅವನನ್ನು ಪ್ರೀತಿಸಲು ಶುರು ಮಾಡಿದ್ದಳು. ಇನ್ನೊಂದು ಕಡೆ ಜಾದು ಬಾಲ್ ಮುಂದೆ ಹೋಗುತ್ತಾ ಹರಿಯುತ್ತಿದ್ದ ಕೊಳದಲ್ಲಿ ಮುಳುಗೇಳುತ್ತೆ ಮತ್ತು ಇವಾನ್ಗೆ ಅಪಾಯದ ಸೂಚನೆ ಕೊಡುತ್ತೆ. ಇವನ್ ಹೆದರದೆ ಮುಂದೆ ಹೋಗ್ತಾನೆ. ಅವನಿಗೆ ಒಂದು ಜೋಪಾಡಿ ಕಾಣಿಸುತ್ತೆ. ಕೆಟ್ಟ ಜಾದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವ ಮಾಟಗಾತಿಯರು ಮತ್ತು ಅವಳ ಪರಿವಾರದವರು ವಾಸಿಸುತ್ತಿದ್ದರು. ಅವಳ ಅಜ್ಜಿ ಇವಾನ್ಗೆ ಕೇಳ್ತಾಳೆ, ಅಲೆಮಾರಿ ನೀನು ಯಾಕೆ ಇಲ್ಲಿಗೆ ಬಂದಿದ್ದಿ? ನಿಂಗೆ ಹೆದರಿಕೆ ಆಗಲ್ವಾ? ಇವಾನ್ ಹೇಳ್ತಾನೆ, ಹಾ, ನಿಮ್ಮ ಮುಖ ನೋಡ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ, ಆದ್ರೆ ನಿಮಗೆ ವಯಸ್ಸು ಆಗಿದೆ, ನಿಮಗೆ ನಿಲ್ಲಿಕ್ಕೆ ಆಗ್ತಿಲ್ಲ, ಇನ್ನು ನಂಗೆ ಹೆದರಿಸ್ತೀರಾ? ಬೇಗನೆ ಗೊಟಕ್ಕಾಗುವುದರಲ್ಲಿದ್ರಿ. ಅಜ್ಜಿ, ಸುಮ್ಮನೆ ಹೋಗಿ ನೀವು, ನಾನು ಇಲ್ಲಿ ಖಜಾನೆ ಹುಡುಕಲು ಬಂದಿದ್ದೇನೆ. ಅವನ ಮಾತು ಕೇಳುತ್ತಿದ್ದಂತೆ ಜೋಪಾಡಿಯಿಂದ ಮತ್ತೊಬ್ಬಳು ಮಾಟಗಾತಿ ಹೊರ ಬರ್ತಾಳೆ. ಅವನಿಗೆ ಏನೋ ವಿಷಯ ಹೇಳ್ತಾಳೆ ಅಂತ ಒಳಗೆ ಕರ್ಕೊಂಡು ಹೋಗ್ತಾಳೆ. ಇವನ್ಗೆ ಅಪಾಯದ ಅರಿವೇ ಇರಲಿಲ್ಲ. ಕೆಲವೇ ಹೊತ್ತಲ್ಲಿ ಅವನು ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವವರಿಗೆ ಆಹಾರವಾಗ್ತಾನೆ ಅಂತ. ಆ ಮಾಟಗಾತಿಯರು ಅವನ ಪ್ರಜ್ಞೆ ತಪ್ಪಿಸಿ ಬೂರಿ ಭೋಜನ ಮಾಡಲು ತಯಾರಿ ಮಾಡಲು ಯೋಚಿಸಿದ್ದರು. ಇನ್ನೇನು ಬಿಸಿ ಬಿಸಿ ತಂದೂರಿಯಲ್ಲಿ ಹಾಕ್ತಾರೆ ಅನ್ನುವಾಗ ಇವನ್ ತಾನು ಬಚಾವ್ ಮಾಡಿಕೊಳ್ಳುತ್ತಾ ನೀರಿನಿಂದ ತುಂಬಿದ ಬಟ್ಟಿ ತಂದೂರಿಯಲ್ಲಿ ಹಾಕಿ ಬಿಡ್ತಾನೆ. ಹೀಗಾಗಿ ದೊಡ್ಡ ಜೋಪಾಡಿಯಲ್ಲಿ ಸ್ಫೋಟವಾಗುತ್ತೆ. ಆದರೂ ಆ ಜಾದುಗಾರ್ತಿಯರು ಜೋಪಾಡಿನ ಜಾದುವಿಂದ ಜೀವಂತ ಮಾಡ್ತಾರೆ. ಮತ್ತೊಂದು ಕಡೆ ಓಲ್ಗಾ ಅದೇ ಪಂಜರದಲ್ಲಿದ್ದ ಮಾಟಗಾತಿ ಹುಡುಗಿ ಬೆಳಿಗ್ಗೆ ತಲುಪುತ್ತಾಳೆ. ಹೇಳು ನಂಗೆ, ರೋಮನ್ ಹೇಗೆ? ಅವನ್ ತೋರಿಸಿಕೊಳ್ಳುವ ಹಾಗೆ ಅವನು ನಿಜವಾಗ್ಲೂ ಒಳ್ಳೆಯವನ? ಆ ಹುಡುಗಿ ಹೇಳ್ತಾಳೆ, ದಯವಿಟ್ಟು ಕ್ಷಮಿಸು, ನಾನು ನಿನಗೆ ಏನು ಹೇಳಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ನನ್ನ ಒಂದು ಜಾದು ಉಂಗುರದಿಂದ ವಶಕ್ಕೆ ತಗೊಂಡಿದ್ದಾನೆ. ಒಂದು ವೇಳೆ ಏನಾದರೂ ಹೇಳಿದ್ರೆ ನಾನು ಸತ್ತೇ ಹೋಗಬಹುದು. ನಿರಾಸೆಗೊಂಡ ಓಲ್ಗಾ ಅಲ್ಲಿಂದ ಹೋಗುವಾಗ ಆ ಹುಡುಗಿ ಹೇಳ್ತಾಳೆ, ಇವನ್ ತುಂಬಾನೇ ಒಳ್ಳೆಯವನು, ನೀನು ಕೂಡ ಅವನನ್ನು ಪ್ರೀತಿಸುತ್ತಿ, ಹೀಗಾಗಿ ನಿನಗೆ ಗೊತ್ತಿದೆ ಏನು ಮಾಡ್ಬೇಕಂತ. ಏನಾದರೂ ತಪ್ಪು ಹೆಜ್ಜೆ ಇಡುವ ಮೊದಲು ಇವನ್ನ ಪ್ರೀತಿ ಬಗ್ಗೆ ಖಂಡಿತ ಯೋಚನೆ ಮಾಡು. ಅತ್ತ ಜಾದುಗಾರ್ತಿಯರು ಇವನ್ನ ಕಟ್ಟಿ ಹಾಕಿ ಹೇಳ್ತಾರೆ, ಮೊದಲು ನಾವು ನಿನ್ನ ಕೊಂದು ತಿನ್ನಲು ಬಯಸುತ್ತೇವೆ. ನೀನು ನಮ್ಮ ಮನೆಯನ್ನೇ ಉಡಾಯಿಸಿದೆ, ಹೀಗಾಗಿ ನಾವು ನಿನ್ನ ಜೀವಂತವಾಗಿ ಬಟ್ಟೆಯಲ್ಲಿ ಫ್ರೈ ಮಾಡುತ್ತೇವೆ, ತುಂಬಾನೇ ಖುಷಿಯಲ್ಲಿ ತಿಂತೇವೆ. ಆಗಲೇ ಜಾದು ಬಾಲ್ ಇವನ್ನ ಉಳಿಸಲು ಪಟ್ಟಿಯೊಳಗೆ ನುಸುಳುತ್ತೆ. ಆಗ ಅದನ್ನು ಜಾದುಗಾರ್ತಿಯರು ಹಿಡಿತಾರೆ. ಅದನ್ನು ನೋಡಿ ದಂಗಾಗಿ ಕೇಳ್ತಾರೆ, ಇದು ನಿಂಗೆ ಎಲ್ಲಿ ಸಿಕ್ತು? ಇವನಾಗ ಹೇಳ್ತಾನೆ, ಇದನ್ನು ನಂಗೆ ಪಂಜರದಲ್ಲಿ ಬಂದಿಯಾಗಿದ್ದ ನಿಮ್ಮಂತೆ ಜಾದು ಗೊತ್ತಿರುವ ಹುಡುಗಿ ಕೊಟ್ಟಿದ್ದಳು ನನ್ನ ರಕ್ಷೆಗಾಗಿ. ಆದರೆ ಇದು ಯಾವುದೇ ಕೆಲಸಕ್ಕೆ ಬರಲೇ ಇಲ್ಲ. ಈಗಂತೂ ನಾನು ಸಾಯಲಿದ್ದೇನೆ. ಅವನ ಮಾತು ಕೇಳಿ ಆ ಜಾದುಗಾರ್ತಿಯರು ಇವನ್ನ ಬಿಡಿಸ್ತಾರೆ. ಮಹಲಿನಲ್ಲಿ ಓಲ್ಗಾ ಮಾಟಗಾತಿ ಹುಡುಗಿ ಹತ್ರ ಕೇಳ್ತಾಳೆ, ನೀನು ನನಗೆ ಸಹಾಯ ಮಾಡಬಹುದಾ? ಹುಡುಗಿ ಹೇಳ್ತಾಳೆ, ಖಂಡಿತ, ನಾನು ನೋಡಲು ಬಯಸ್ತೇನೆ ಇವಾನ್ ಏನು ಮಾಡ್ತಿದ್ದಾನೆ, ಹೇಗಿದ್ದಾನೆ ಅಂತ. ಆಗ ಆ ಹುಡುಗಿ ಒಂದು ಜಾದು ಕನ್ನಡಿ ಹೊರಗೆ ತೆಗೆದು ಇವಾನ್ನ ತೋರಿಸ್ತಾಳೆ. ಓಲ್ಗಾ ಹೇಳ್ತಾಳೆ, ಇವಾನ್ ಎಂತ ಜನರಂತೆ ಸಿಲುಕಿ ಬಿದ್ದಿದ್ದಾನೆ. ಆಗ ಆ ಹುಡುಗಿ ಹೇಳ್ತಾಳೆ, ಇದು ನನ್ನ ಅಜ್ಜಿ ಮತ್ತು ಅವರ ಪರಿವಾರ, ಅವರು ಮನುಷ್ಯರನ್ನು ತಿಂತಾರೆ. ಹಾಗಾಗಿ ನಾನು ನನ್ನ ಹತ್ತಿರ ಇದ್ದ ಜಾದು ಬಾಲ್ ಇವಾನ್ನ ಬಚಾವ್ ಮಾಡಲು ಅವನಿಗೆ ಕೊಟ್ಟಿದ್ದೆ. ಆ ಬಾಲ್ ನೋಡಿ ಇವಾನ್ಗೆ ಏನು ಮಾಡ್ತಾ ಇರಲಿ ಅಂತ ಮಾಟಗಾತಿ ಅಜ್ಜಿ ಕಾಡಿನಲ್ಲಿ ಇವಾನ್ಗೆ ಒಳ್ಳೆ ರುಚಿ ಆಹಾರ ತಿನ್ನಿಸಿ ಅವನ ಜೊತೆ ಒಳ್ಳೆ ರೀತಿಯಲ್ಲಿ ವರ್ತಿಸುತ್ತಾಳೆ ಮತ್ತು ಅವನಿಗೆ ತನ್ನ ಮೊಮ್ಮಗಳ ತೋರಿಸಲು ಪ್ರಾರಂಭಿಸುತ್ತಾಳೆ. ಆ ಚಿತ್ರಗಳಲ್ಲಿ ಒಂದು ರೋಮನ್ ಚಿತ್ರವೂ ಇತ್ತು. ಅದನ್ನು ನೋಡಿ ಇವನ್ಗೆ ಶಾಕ್ ಹೊಡೆದಂತೆ ಆಗುತ್ತೆ. ಹಾರ್ಟ್ ಲಬ್ ಡಬ್ ಜೋರಾಗುತ್ತೆ ಮತ್ತು ಕೂಡಲೇ ಕೇಳ್ತಾನೆ, ರೋಮನ್ ಇಲ್ಲಿಗೆ ಹೇಗೆ ಬಂದ? ಅಜ್ಜಿ ಹೇಳ್ತಾಳೆ, ರೋಮನ್ ಬೇರೆ ಯಾರೂ ಅಲ್ಲ, ನಮ್ಮ ಪರಿವಾರದ ಭಾಗ, ನಮ್ಮ ಮೊಮ್ಮಗಳ ಗಂಡ. ಅದನ್ನು ಕೇಳ್ತಿದ್ದಂತೆ ಇವನ್ ಕೋಪದಲ್ಲಿ ಕೆಂಡಮಂಡಲವಾಗ್ತಾನೆ. ಯೋಚನೆ ಮಾಡ್ತಾನೆ, ಇಲ್ಲಿ ನಂಗೆ ಮದ್ವೆಗೆ ಆಗ್ತಿಲ್ಲ, ಇನ್ನೂ ಸಿಂಗಲ್ ಆಗಿದ್ದೇನೆ, ಅವನಿಗೆ 2 ಮದ್ವೆ ಆಗ್ಬೇಕಾ? ಕೋಪದಲ್ಲಿ ಇವನ್ ರೋಮನ್ನ ಎಲ್ಲ ಸತ್ಯ ವಿಷಯ ಅವರಿಗೆ ಹೇಳ್ತಾನೆ. ರೋಮನ್ ನಿಮ್ಮ ಮೊಮ್ಮಗಳ ಪತಿಯಾಗಿ ಉಳಿದಿಲ್ಲ, ಬದಲಿಗೆ ಅವಳನ್ನೇ ಪಂಜರದಲ್ಲಿ ಕೈದಿಯಾಗಿ ಮಾಡಿ ತನ್ನಿಷ್ಟದಂತೆ ಕೊಣಿಸುತ್ತಿದ್ದಾನೆ. ಆಗ ಅಜ್ಜಿಗೆ ಅರಿವಾಗುತ್ತೆ, ರೋಮನ್ ಅವಳ ಮೊಮ್ಮಗಳ ಶಕ್ತಿ ಬಳಸಲು ಅವಳೊಂದಿಗೆ ಮದುವೆಯ ನಾಟಕ ಮಾಡಿದ್ದಾನೆ ಎನ್ನುವುದು. ಹೀಗಾಗಿ ಅಜ್ಜಿ ತನ್ನ ಪರಿವಾರದವರೊಂದಿಗೆ ಹಾರುವ ಜಾದು ಪೊರಕೆಯಲ್ಲಿ ಕುಳಿತು ತನ್ನ ಮೊಮ್ಮಗಳನ್ನು ಉಳಿಸಲು ಹೋಗಿಬಿಡ್ತಾಳೆ. ಉಳಿದ ಜಾದುಗಾರ್ತಿಯರು ರೋಮನ್ನಿಂದ ಬಚಾವಾಗಲು ಯುದ್ಧದ ತಯಾರಿ ಮಾಡ್ತಾರೆ. ಇವನ್ ಹೇಳ್ತಾನೆ, ನೀವೆಲ್ಲ ಒಬ್ಬಂಡಿಗರಲ್ಲ, ನಾನು ಖಜಾನೆ ಹುಡುಕಿ ನಿಮಗೆಲ್ಲ ಸಹಾಯ ಮಾಡಲು ಬರ್ತೇನೆ. ಜಾದು ಬಾಲ್ ವಾಪಸ್ ಇವನ್ನ ಕರ್ಕೊಂಡು ಅದೇ ಕೊಳದ ಬಳಿಗೆ ಹೋಗುತ್ತೆ. ಅದನ್ನು ದಾಟಿ ಮತ್ತೊಂದು ಕಡೆ ಹೋಗುವಾಗ ಕಾಲು ಜಾರಿ ಇವನ್ ನೀರಲ್ಲಿ ಬೀಳ್ತಾನೆ. ಜಾದು ಬಾಲ್ ಮುಂದೆ ಹೋದರೂ ಇವನ್ ಮಾತ್ರ ಮುಳುಗಲು ಆರಂಭಿಸ್ತಾನೆ. ಜಾದು ಬಾಲ್ ಇದನ್ನು ನೋಡಲು ಸಾಧ್ಯವಾಗಲ್ಲ. ಹೀಗಾಗಿ ತನ್ನ ಬಳ್ಳಿಯತ್ತ ಬಟ್ಟೆಯನ್ನು ಅತ್ತದಿತ್ತ 2 ಮರಕ್ಕೆ ಬಿಗಿದು ಮತ್ತೊಂದನ್ನು ನೀರಲ್ಲಿ ನೇತು ಹಾಕುತ್ತೆ. ಇವನ್ ಅದನ್ನು ಹಿಡಿದು ಮೇಲೆ ಬರಲು ಪ್ರಯತ್ನ ಮಾಡ್ತಾನೆ. ಆದರೂ ಅದು ಅವನ ಕೈ ತಪ್ಪುತ್ತೆ. ಮತ್ತೆ ನೀರಿನಲ್ಲಿ ಮುಳುಗಲು ಆರಂಭಿಸ್ತಾನೆ. ಆಗಲೇ ಅವನಿಗೆ ನೀರಿನಲ್ಲಿ ಮರ್ಮೇಡ್ನಂತ ಜಲಚರ ಜೀವಿ ಕಾಣಿಸುತ್ತೆ. ಮರ್ಮೇಡ್ ಹೇಳುತ್ತೆ, ಶಾಂತನಾಗು, ಇಲ್ಲಾಂದ್ರೆ ಇನ್ನಷ್ಟು ಕೆಳಗೆ ಹೋಗ್ತಿ. ಇವನ್ ಶಾಂತನಾಗ್ತಾನೆ. ಜಾದುಬಾಲ್ ಮತ್ತೆ ಪ್ರಯತ್ನ ಮಾಡಿ ಅವನ ಜೀವ ಉಳಿಸುತ್ತೆ. ಮೇಲೆ ಬಂದು ಇವನ್ ಆ ಮರ್ಮೇಡ್ಗೆ ಕೇಳ್ತಾನೆ, ನೀನು ಯಾರು? ಹಾಗಾದ್ರೆ ನನ್ನ ಹಿಂದೆ ಮೇಲೆ ಯಾಕೆ ಬಂದೆ? ಮರ್ಮೇಡ್ ಹೇಳುತ್ತೆ, 1000 ವರ್ಷಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ನದಿ ಇತ್ತು.
ಅದರಲ್ಲಿ ಹಲವಾರು ಶಕ್ತಿಶಾಲಿ ಜಲಕನ್ಯರು ಇದ್ದರು. ಆದರೆ ಬೇಗನೆ ಮನುಷ್ಯರಿಗೆ ಈ ವಿಷಯ ತಿಳಿದು ಹೋಯಿತು. ಅವರ ದಾಳಿ ಮತ್ತು ದುರಾಸೆಗಳಿಂದ ಈ ನದಿ ಬತ್ತಿ ಈಗ ಕೆರೆಯಂತೆ ಆಯಿತು. ಹೀಗಾಗಿ ನಾನು ಈಗ ಇಲ್ಲಿ ಇರಲು ಬಯಸಲ್ಲ, ದೂರದ ಯಾವುದಾದ್ರೂ ಸಮುದ್ರಕ್ಕೆ ಹೋಗಲು ಬಯಸ್ತೇನೆ. ಇನ್ನೊಂದು ಕಡೆ ರೋಮಾನ್ ಮತ್ತು ಪೋಲ್ಕಾನ್ ರಾಜನ ಹೆದರಿಸಲು ಜಾಲ ಬೀಸುತ್ತಾರೆ. ಇಬ್ಬರು ತಮ್ಮ ತಮ್ಮ ಸಾಮಾನುಗಳನ್ನು ತಕೊಂಡು ವಾಪಸ್ ಹೋಗುವ ನಾಟಕ ಪ್ರಾರಂಭ ಮಾಡ್ತಾರೆ. ಅದರಿಂದ ರಾಜ ಗಾಬರಿಯಾಗಿ ಓಲ್ಗಾಗೆ ಹೇಳ್ತಾನೆ, ಒಂದು ವೇಳೆ ಇವರಿಬ್ಬರು ಹೋದ್ರೆ ರಾಜ್ಯ ನಾಶವಾಗುತ್ತೆ. ನಮಗೆ ಇವರ ಅವಶ್ಯಕತೆ ಇದೆ. ನಾವು ಇವರ ಬಲದಿಂದ ಇದ್ದೇವೆ. ನಿನ್ನಿಂದಾಗಿ ಇವರು ಕೋಪಗೊಂಡು ಹೋಗ್ತಿದ್ದಾರೆ. ಮಾತ್ರ ನೀನು ಒಬ್ಬ ಮಾಮೂಲಿ ನಾವಿಕನನ್ನು ಪ್ರೀತಿಸುತ್ತಾ ಇದ್ದಿ. ನೀನು ರಷ್ಯಾದ ರಾಜಕುಮಾರಿ. ಈ ರಾಜ್ಯ ಮತ್ತು ನಿನ್ನ ರಾಜ್ಯದ ತಂದೆಯ ಸಿಂಹಾಸನ ಉಳಿಸೋದು ಅದು ರಾಜಧರ್ಮ. ಓಲ್ಗಾ ಯಾವುದೇ ರೀತಿಯಲ್ಲೂ ರೋಮನ್ನ ಮದುವೆ ಆಗಲು ಬಯಸಿರಲ್ಲ. ತಂದೆಯ ಮಾತುಗಳನ್ನು ಕೇಳಿ ಅವಳಿಗೆ ಬೇರೆ ದಾರಿ ಕಾಣಿಸಲ್ಲ. ಕೊನೆಗೂ ಮದುವೆಗೆ ಒಪ್ತಾಳೆ. ಅವಳ ಮಾತು ಕೇಳಿ ಪೋಲ್ಕಾನ್ ಮತ್ತು ರೋಮನ್ ತುಂಬಾನೇ ಖುಷಿ ಪಡ್ತಾರೆ. ಮಾತ್ರ ಅದನ್ನು ತೋರಿಸಿಕೊಳ್ಳುವುದಿಲ್ಲ, ಯಾಕಂದ್ರೆ ಅವರ ಉಪಾಯ ಕೆಲಸ ಮಾಡಿತ್ತು. ರಾಜ ಈಗ ಓಲ್ಗಾ ಮತ್ತು ರೋಮನ್ನ ಮದುವೆಯ ಘೋಷಣೆ ಮಾಡಿಸ್ತಾನೆ. ಇತ್ತ ಕಾಡಿನಲ್ಲಿ ಮರ್ಮೇಡ್ ಇವಾನ್ ಜೊತೆ ಮಾತನಾಡುತ್ತಾ ಹೇಳುತ್ತೆ, ಈ ಕೊಳ ಮೊದಲು ನದಿಯಾಗಿ ಇದ್ದಾಗ ಇಲ್ಲಿಂದ ಹಡಗುಗಳು ಹಾದು ಹೋಗುತ್ತಿದ್ದವು ಮತ್ತು ಅವುಗಳಲ್ಲಿ ಕೆಲವು ಹಡಗುಗಳು ಮುಳುಗುತ್ತಿದ್ದವು. ಅದರಿಂದ ಬಿದ್ದ ಖಜಾನೆ ಈ ಕೊಳ ಅಂದ್ರೆ ಕೆರೆಯಲ್ಲಿ ತುಂಬುತ್ತಾ ಹೋಯ್ತು. ಅದನ್ನು ಕೇಳ್ತಾ ಇದ್ದಂತೆ ಇವಾನ್ ದಂಗಾಗಿ ಬಿಡ್ತಾನೆ. ಕೇಳ್ತಾನೆ, ಹಾಗಾದ್ರೆ ಆ ಖಜಾನೆ ಈಗ ಎಲ್ಲಿದೆ? ಇದೇ ಅವಕಾಶ ಬಳಸಿ ಮರ್ಮೇಡ್ ಅವನಿಗೆ ಒಂದು ಶರ್ತ ವಿಧಿಸುತ್ತೆ. ಒಂದು ವೇಳೆ ಅವನು ಅದನ್ನು ಸಮುದ್ರ ತನಕ ತಲುಪಿಸಿದ್ದರೆ ಅದು ಅವನಿಗೆ ಖಜಾನೆ ಇರುವ ಜಾಗ ತೋರಿಸುತ್ತೆ ಅಂತ. ಇವಾನ್ ಹೇಳ್ತಾನೆ, ನಂಗೇನು ತೊಂದರೆ ಇಲ್ಲ, ಆದ್ರೆ ನೀನು ತುಂಬಾನೇ ಭಾರ ಡುಮ್ಮಾ ಇದ್ದಿ. ಇನ್ನ ಹೇಗೆ ಎತ್ತುಕೊಳ್ಳಲಿ? ಯೋಚನೆ ಮಾಡಿ ನೋಡು. ನಾನು ನಿರಾಕರಿಸುವಂತಿಲ್ಲ, ಇದು ಸಾಧ್ಯವಿಲ್ಲ. ಮರ್ಮೇಡ್ ಹೇಳುತ್ತೆ, ಈ ಕೊಳ ಸಾಮಾನ್ಯ ಕೊಳ ಅಲ್ಲ, ಇದರಲ್ಲಿ ಜಾದು ಇದೆ. ಇದು ನನ್ನ ಮನೆಯೂ ಹೌದು. ಮರ್ಮೇಡ್ ಒಂದು ಜಾದು ಬಾಕ್ಸ್ ಕೊಟ್ಟು ಹೇಳುತ್ತೆ, ನೀನು ಏನು ಮಾಡಲು ಬಯಸ್ತಿ, ಏನು ತಯಾರಿಸಲು ಬಯಸ್ತಿ, ಅದನ್ನು ಹೇಳಿದರೆ ಇದು ತಯಾರಿಸಿಕೊಡುತ್ತೆ. ಇವನ್ ಹೇಳ್ತಾನೆ, ನಾನು ಇದರ ಸಹಾಯದಿಂದ ಹಾರುವ ನಾವೇ ತಯಾರಿಸಲು ಇಷ್ಟಪಡ್ತೇನೆ. ಅದರಿಂದ ನಾನು ಹಡಗಿನ ಕಪ್ತಾನನಾಗುವ ಕನಸು ಕೂಡ ಆವೃತ್ತಿಯಾಗಲು ಹಾಗೂ ಅದರಿಂದ ನಿನ್ನ ಸಮುದ್ರದ ತನಕ ಕರೆದೊಯ್ಯುವಂತೆ ಆಗಲು. ಮರ್ಮೇಡ್ ಹೇಳುತ್ತೆ, ಹಾಗಾದರೆ ನಿನಗೆ ಹಾರುವಂತ ಹಡಗು ಬೇಕಾದ್ರೆ ಮೊದಲು ಅದರ ಮೇಲೆ ಚಿತ್ರ ಬಿಡಿಸು. ಇವಾನ್ ಚಿತ್ರ ಬಿಡಿಸುತ್ತಿದ್ದಂತೆ ಆ ಬಾಕ್ಸಿಂದ ಹಲವಾರು ಉಪಕರಣಗಳು ಹೊರಬಂದು ಗಾಳಿಯಲ್ಲಿ ಹಾರತೊಡಗುತ್ತವೆ. ಆದರೆ ಈಗಲೂ ಇವಾನ್ ಒಬ್ಬನೇ ಇದ್ದ. ಅಷ್ಟೊಂದು ದೊಡ್ಡ ಹಡಗು ಮಾಡುವ ಕೆಲಸ ಅವನಿಗೊಬ್ಬನಿಗೆ ಸಾಧ್ಯವಿರಲಿಲ್ಲ. ಹಾಗಾಗಿ ಅವನು ಮನುಷ್ಯ ರೂಪದ ಕೋಳಿಗೆ ಸಹ ಕೂಗಿ ಕರೆಯುತ್ತಾನೆ. ಅದು ಇವಾನ್ಗೆ ಸಹಾಯ ಮಾಡಲು ಬರುತ್ತೆ. ಆದರೂ ಈಗಲೂ ಅವರು ಹಡಗು ತಯಾರಿಸುವುದು ತುಂಬಾನೇ ಕಷ್ಟವಿತ್ತು. ಹೀಗಾಗಿ ಅವರಿಗೆ ಸಹಾಯ ಮಾಡಲು ಆ ಜಾದುಗಾರ್ತಿಯರು ಬರುತ್ತಾರೆ. ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಬೇಗನೆ ಅವರ ಹಾರುವ ಹಡಗು ತಯಾರಾಗುತ್ತೆ. ಅತ್ತ ರೋಮನ್ ಬಂಧಿಸಿದ್ದ ಹುಡುಗಿನ ಬೆದರಿಸಿ ಇದೆಲ್ಲ ಜಾದು ಕನ್ನಡಿಯಲ್ಲಿ ನೋಡ್ತಾನೆ. ಹುಡುಗಿ ರೋಮನ್ಗೆ ಹೇಳ್ತಾಳೆ, ಕೊಲ್ಲು, ಇಲ್ಲದಿದ್ದರೆ ಬಿಡುಗಡೆ ಮಾಡು, ನನಗೆ ಎಲ್ಲ ಸಹಿಸಿಕೊಂಡು ಸಾಕಾಗಿದೆ, ನಿನ್ನ ಅಟಿಕೆಯ ಸಾಮಾನು ನಾನಲ್ಲ. ರೋಮನ್ ನಗುತ್ತಾ ಹೇಳ್ತಾನೆ, ಹಾಗೆ ನಿನ್ನ ಹೋಗಲು ಹೇಗೆ ಬಿಡಲಿ? ಅದು ನನ್ನ ಚಿನ್ನದ ಪಕ್ಷಿ. ನಿನ್ನ ಈಗ ಹೋಗಲು ಬಿಟ್ಟರೆ ನನ್ನ ಉಪಾಯ ಹೇಗೆ ಸಫಲವಾಗುತ್ತೆ? ನನಗೆ ಹಾರುವ ಹಡಗು ಬೇಕು. ಹಾಗೆ ಮತ್ತೊಂದು ಕೆಲಸ ಬಯಸ್ತೇನೆ. ಒಂದು ವೇಳೆ ಆ ಕೆಲಸ ಆದರೆ ನಿನ್ನ ಬಿಡುಗಡೆ ಮಾಡುವ ಬಗ್ಗೆ ಯೋಚನೆ ಮಾಡ್ತೇನೆ. ಹಾರುವ ಹಡಗಿನ ಸಂಕೋಲೆಗಳಿಂದ ಇವಾನ್ ಮತ್ತು ಕೋಳಿ ಮನುಷ್ಯ ಕೊಳದಲ್ಲಿ ಇದ್ದ ಬೆಲೆ ಬಾಳುವ ವಸ್ತುಗಳು ಹಾಗೂ ಖಜಾನೆಗಳ ಬಾಕ್ಸ್ ತೆಗಿತಾರೆ. ಆದರೆ ಆ ಬಾಕ್ಸ್ಗಳನ್ನು ತೆರೆದಾಗ ಅದರಲ್ಲಿ ಏನೂ ಇರುವುದಿಲ್ಲ. ಅದನ್ನು ನೋಡಿ ಕೋಳಿ ಮನುಷ್ಯ ಮರ್ಮೇಡ್ ಮೇಲೆ ಸಿಟ್ಟಾಗುತ್ತೆ ಮತ್ತು ಹೇಳುತ್ತೆ, ನೀನು ನಮಗೆ ಮೋಸ ಮಾಡಿದ್ದಿ. ನೀನು ಹೇಳಿದ ಜಾಗದಲ್ಲಿ ಯಾವುದೇ ಖಜಾನೆ ಇಲ್ಲ. ಪಾಪದ ಮರ್ಮೇಡ್ ತನ್ನ ಕತೆ ಹೇಳುತ್ತೆ. ಅದು ಯಾಕೆ ಹಾಗೆ ಮಾಡಿತ್ತು ಅನ್ನೋದು. ಅಸಲಿಗೆ ಕೆಲವು ವರ್ಷಗಳ ಹಿಂದೆ ರೋಮನ್ ಇಲ್ಲಿಗೆ ಬಂದಿದ್ದ. ಅವನು ಮರ್ಮೇಡ್ ಹತ್ತಿರ ಖಜಾನೆಯ ಬದಲು ಅದನ್ನು ಸಮುದ್ರಕ್ಕೆ ಬಿಡುವ ಮಾತು ಕೊಟ್ಟ. ನಾನು ಅವನ ಮೇಲೆ ವಿಶ್ವಾಸವಿಟ್ಟು ಎಲ್ಲ ಖಜಾನೆ ಅವನಿಗೆ ಕೊಟ್ಟೆ. ಆದರೆ ಅವನು ಕೊಟ್ಟ ಮಾತು ಉಳಿಸಿಕೊಳ್ಳದೆ ನನಗೆ ಮೋಸ ಮಾಡಿದ. ಹೀಗಾಗಿ ಒಂದು ವೇಳೆ ನಾನು ಖಜಾನೆಯ ಬಗ್ಗೆ ಹೇಳಿದ್ರೆ ನೀವು ಕೂಡ ನನಗೆ ಸಹಾಯ ಮಾಡ್ತಿದ್ರಾ? ಇಲ್ಲ ಅಲ್ವಾ? ಹೀಗಾಗಿ ನಾನು ಈ ಸಲ ಸುಳ್ಳಿನ ಸಹಾಯ ಪಡೆದೆ. ಅವನು ಹೇಳ್ತಾನೆ, ಆಯ್ತು ಪರವಾಗಿಲ್ಲ, ನನಗೆ ಅರ್ಥ ಆಗುತ್ತೆ ನೀನು ಯಾಕೆ ಹೀಗೆ ಮಾಡಿದ್ದೆ ಅಂತ. ಮರ್ಮೇಡ್ ಹೇಳುತ್ತೆ, ನಾನು ಖಜಾನೆ ಕೊಟ್ಟಿದ್ದು ನಿಜ, ಆದರೆ ನನ್ನ ಹತ್ರ ಈಗಲೂ ಮನೆ ಬೆಳೆ ಬಾಳುವ ವಸ್ತು ಇದೆ. ಇವಾನ್ ಖಜಾನೆ ಸಿಗಲಿಲ್ಲ ಅಂತ ಸೋಲು ಒಪ್ಪಿಕೊಂಡಿದ್ದ. ಇವಾನ್ ಹೇಳ್ತಾನೆ, ನಾವು ನಮ್ಮ ಕೊನೆಯ ಉಸಿರು ಇರುವ ತನಕ ಹೊರಡ್ತೇವೆ. ಹೇಗೋ ರೋಮನ್ ಮತ್ತು ಪೋಲ್ಕನ್ಗೆ ಬುದ್ಧಿ ಕಲಿಸಲು ಇದೆ. ನಾನು ಖಜಾನೆಗಿಂತ ಹೆಚ್ಚು ಇಷ್ಟಪಡೋದು ಮುದ್ದು ರಾಜಕುಮಾರಿಯನ್ನು. ಅಸಲಿಗೆ ಇವಾನ್ನ ಪ್ರೀತಿ ನಿಜವಾದ ಪ್ರೀತಿ. ಎಷ್ಟೇ ಕಷ್ಟ ಬಂದರೂ ಆತ ರಾಜಕುಮಾರಿನ ಬಿಟ್ಟು ಹೋಗಲು ರೆಡಿ ಇರಲ್ಲ. ಇನ್ನೊಂದೆಡೆ ರಾಜಕುಮಾರಿ ಮದುವೆಗಾಗಿ ತಯಾರು ಮಾಡುತ್ತಿದ್ದರು. ರಾಜಕುಮಾರಿಗೆ ಅದರಲ್ಲಿ ಮನಸ್ಸೂ ಇರಲಿಲ್ಲ. ಒಲ್ಲದ ಮನಸ್ಸಿನಿಂದ ತಯಾರಾಗುತ್ತಿರುತ್ತಾಳೆ. ನಿರಾಸೆಯಲ್ಲಿ ಬೇರೆ ದಾರಿ ಕಾಣದೆ ಮದುವೆಯಾಗ್ತಿದ್ದಳು. ಆಗಲೇ ಅವಳಿಗೆ ಹಾರುವ ಹಡಗಿನ ಸದ್ದು ಕೇಳಿಸುತ್ತೆ. ಕಿಟಕಿಯಲ್ಲಿ ನೋಡಿದಾಗ ಇವಾನ್ ಮತ್ತು ಅವನ ಸಹಚರರು ಮಹಲಿನತ್ತ ಬರುತ್ತಿದ್ದರು. ರೋಮನ್ ಮೊದಲೇ ಯುದ್ಧದ ತಯಾರಿ ಮಾಡಿದ್ದ. ಹೀಗಾಗಿ ಸೈನಿಕರಿಗೆ ಹಡಗಿನ ಮೇಲೆ ದಾಳಿ ಮಾಡಲು ಹೇಳ್ತಾನೆ. ಅದನ್ನು ನೋಡಿ ಇವಾನ್ ಹಡಗನ್ನು ಮೇಲಿನತ್ತ ಹಾರಿಸತೊಡಗ್ತಾನೆ. ಆದರೆ ಸೈನಿಕರು ಹಗ್ಗದ ಸಹಾಯದಿಂದ ಹಡಗಿನ ಮೇಲೆ ಲಂಗಾರು ಹಾಕಿ ಅದನ್ನು ಕೆಳಗೆ ಎಳೆಯಲು ಶುರು ಮಾಡ್ತಾರೆ. ಇವಾನ್ನ ಹಾರುವ ಹಡಗು ಈಗ ಸಿಲುಕಿಕೊಂಡಿತ್ತು. ಅವನಿಗೆ ಸಹಾಯ ಮಾಡಲು ಜಾದುಗಾರ್ತಿಯರು ಕೆಳಗೆ ಇಳಿದು ತಮ್ಮ ಹಾರುವ ಪೊರಕೆಯಲ್ಲಿ ಕುಳಿತು ಸೈನಿಕರನ್ನು ಕೊಲ್ಲಲು ಶುರು ಮಾಡ್ತಾರೆ. ಆದರೂ ಕೆಲವು ಸೈನಿಕರು ಹಗ್ಗ ಹಿಡಿದು ಹಡಗಿಗೆ ಬರುತ್ತಾರೆ. ಇವಾನ್ನ ಹೊಡೆಯಲು ಶುರು ಮಾಡ್ತಾರೆ. ಇವಾನ್ ಇವರೆಲ್ಲರನ್ನು ಹೊಡೆದು ಹಾಕ್ತಾನೆ. ಕೆಲವರನ್ನು ಕೆಳಗೆ ಬಿಸಾಡಿ ಬಿಡ್ತಾನೆ.
ರೋಮನ್ಗೆ ಇದರಿಂದ ಏನು ಮಾಡಲು ಆಗಲ್ಲ. ತಾನು ಸೋಲುತ್ತಿದ್ದೇನೆ ಎನ್ನುವುದು ಅರಿವಾಗುತ್ತೆ. ಹೀಗಾಗಿ ಆತ ಕೆಳಗಿದ್ದ ತನ್ನ ಸೈನಿಕರಿಗೆ ಹೇಳಿ ಬಾಣಗಳಿಂದ ದಾಳಿ ಮಾಡಿಸ್ತಾನೆ. ಆ ಬಾಣಗಳು ಹಡಗಿನ 2 ಕಡೆಯಿಂದಲೂ ಹೊಕ್ಕುತ್ತವೆ. ಆದರೆ ಅವುಗಳಲ್ಲಿ ಕೆಲವೊಂದನ್ನು ಜಾದುಗಾರ್ತಿಯರು ತಡೆಯಲು ಪ್ರಯತ್ನ ಕೂಡ ಮಾಡ್ತಾರೆ. ಹಡಗನ್ನು ಹೊಕ್ಕ ಬಾಣಗಳನ್ನೇ ಎಳೆದು ಸೈನಿಕರು ಅದನ್ನು ಕೆಳಗೆ ಎಳೆಯಲು ಆರಂಭಿಸುತ್ತಾರೆ. ಈ ಬಾರಿ ಹಡಗು ಇನ್ನಷ್ಟು ಕೆಳಗೆ ಬರುತ್ತೆ. ಇದರ ಬಳಿಕ ರೋಮನ್ ಯೋಚಿಸ್ತಾನೆ, ಈ ಬಾರಿ ಕತೆ ಮುಗಿಸಿಯೇ ಬಿಡೋಣ. ನಾವಿಕ ನನ್ನ ಸೋಲಿಸ್ತಾನ, ಇವನಿಗೆ ಬುದ್ಧಿ ಕಲಿಸ್ತೇನೆ ಅನ್ನುತ್ತಾ ಪಂಜರದಲ್ಲಿದ್ದ ಹುಡುಗಿನ ಹಕ್ಕಿ ರೂಪಕ್ಕೆ ಬರಲು ಹೇಳಿ ಬೆಂಕಿಯಿಂದ ಹಡಗಿನ ಮೇಲೆ ಅದರಲ್ಲಿ ಇದ್ದವನ ಮೇಲೆ ದಾಳಿ ಮಾಡಲು ಆದೇಶ ಕೊಡ್ತಾನೆ. ಏನು ಮಾಡಲಾಗದೆ ಹುಡುಗಿ ಹಕ್ಕಿಯ ರೂಪಕ್ಕೆ ಬಂದು ಎಲ್ಲರ ಮೇಲೆ ಬೆಂಕಿ ಉಳುತ್ತಾ ದಾಳಿ ಮಾಡ್ತಾಳೆ. ಇವರ ನಡುವೆ ಜಬರ್ದಸ್ತ್ ಫೈಟ್ ಆಗುತ್ತಿತ್ತು. ಇವಾನ್ಗೆ ತಿಳಿದಿತ್ತು, ಇನ್ನು ಇವಾನ್ ಹಡಗನ್ನು ಮೇಲೆ ತಕೊಂಡು ಹೋಗದೇ ಇದ್ದರೆ ಸೋತು ಹೋಗ್ತಾನೆ ಎನ್ನುವುದು. ಹೀಗಾಗಿ ಹಡಗಿನ ಹಗ್ಗದೊಂದಿಗೆ ನೇತಾಡುತ್ತಾ ಕಂಗಾರು ಹೊಕ್ಕಿದ್ದ ಬಾಣದ ಹಗ್ಗವನ್ನು ತುಂಡು ಮಾಡಲು ಶುರು ಮಾಡ್ತಾನೆ. ಆಗಲೇ ಅವನನ್ನು ತಡೆಯಲು ಹುಡುಗಿ ಅವನತ್ತ ನುಗ್ಗಿ ಬರುತ್ತಾಳೆ. ಇದನ್ನು ನೋಡಿ ಮನುಷ್ಯ ರೂಪದ ಕೋಳಿ ಅವಳ ಮೇಲೆ ಚಂಗನ್ನು ನೆಗೆಯುತ್ತೆ. ಅವಳ ಕುತ್ತಿಗೆ ಹಿಡಿದು ಹೊಡೆದಾಡಲು ಆರಂಭಿಸುತ್ತೆ. ಅವನು ಕೊನೆಯ ಹಗ್ಗವನ್ನು ಕೂಡ ತುಂಡು ಮಾಡ್ತಾನೆ. ಅದರಿಂದ ಹಡಗು ಮೇಲೆ ಹಾರತೊಡಗುತ್ತೆ. ಅದೇ ಕ್ಷಣ ಮರ್ಮೇಡ್ ದೃಷ್ಟಿ ಕೆಳಗಿದ್ದ ಸಮುದ್ರದ ಮೇಲೆ ಬಿದ್ದು ಅದು ನೇರವಾಗಿ ನೀರಿಗೆ ಹಾರುತ್ತೆ. ಇತ್ತ ಇವಾನ್ ಇಕ್ಕಟ್ಟಿಗೆ ಸಿಲುಕಿದ್ದ. ಒಂದು ಕಡೆ ಹಡಗು ಕೆಳಗೆ ಹೋಗುತ್ತಿತ್ತು, ಮತ್ತೊಂದು ಕಡೆ ಆ ಹುಡುಗಿ ಬೆಂಕಿಯಿಂದ ದಾಳಿ ಮಾಡ್ತಿದ್ದಳು. ಇವಾನ್ ಅದೇ ಮ್ಯಾಜಿಕ್ ಬಾಕ್ಸ್ನಿಂದ ಒಂದು ಸುತ್ತಿಗೆ ಕೇಳ್ತಾನೆ. ಅದರಿಂದ ಕಬ್ಬಿಣದ ಸಂಕೊಲೆಗಳನ್ನು ತುಂಡು ಮಾಡಬಹುದಿತ್ತು. ಆ ಸಂಕೊಲೆಗಳನ್ನು ಇವಾನ್ ಸುತ್ತಿಗೆಯಿಂದ ತುಂಡು ಮಾಡ್ತಾನೆ. ಸಂಕೊಲೆ ತುಂಡಾಗುತ್ತಾ ಇದ್ದಂತೆ ಮಾಟಗಾತಿ ಹುಡುಗಿ ಅದರಲ್ಲಿ ಸಿಲುಕಿ ಬೀಳ್ತಾಳೆ. ಹತ್ಯೆ ಆಗಿದ್ದ ಹುಡುಗಿ ಈಗ ಸಮುದ್ರಕ್ಕೆ ಬೀಳ್ತಾಳೆ. ಇವಾನ್ ಈಗ ಓಲ್ಗಾ ಇರುವ ಕಿಟಕಿ ಹತ್ತಿರ ಬಂದು ಹೇಳ್ತಾನೆ, ನಾವೀಗ ಇಲ್ಲಿಂದ ಓಡಬೇಕು. ಓಲ್ಗಾ ಅವನ ಮಾತು ಒಪ್ಪುತ್ತಾಳೆ. ಇನ್ನೇನು ಇವಾನ್ ಅವಳ ಕೈ ಹಿಡಿದು ಹಡಗಿಗೆ ಕರೆತರುತ್ತಾನೆ ಅನ್ನುವಾಗ ರೋಮನ್ ಬಾಣ ಇರುವ ಬಂದೂಕಿನಿಂದ ಇವಾನ್ ಮೇಲೆ ದಾಳಿ ಮಾಡ್ತಾನೆ. ಆ ಬಾಣ ತಾಗುತ್ತಿದ್ದಂತೆ ಇವಾನ್ ಸಮುದ್ರದಲ್ಲಿ ಬೀಳುತ್ತಾನೆ. ಇದನ್ನು ಕಂಡು ಇವಾನ್ ಸಹಚರರು ಮತ್ತು ಓಲ್ಗಾ ದುಃಖಗೊಂಡು ಬಿಡ್ತಾರೆ. ಇವಾನ್ನ ಪ್ರಾಣ ಹೋಗಿದ್ದೆ ಅಂದುಕೊಳ್ಳುತ್ತಾರೆ. ಅತ್ತ ರೋಮನ್ ಹೃದಯ ತುಂಬಾನೇ ದಿಲ್ಖುಷ್ ಆಗಿತ್ತು. ಯಾಕೆಂದ್ರೆ ಇಲ್ಲಿಯ ರಾಜ್ಯ ಪ್ರಜೆಗಳು ಮತ್ತು ರಾಜಕುಮಾರಿಯನ್ನು ಅವನ ವಶಕ್ಕೆ ಸೇರುತ್ತಿದ್ದರು. ಆದರೆ ಅವನಿಗೆ ಗೊತ್ತಿರಲಿಲ್ಲ ಅವನ ಖುಷಿ ಹೆಚ್ಚು ಸಮಯ ಉಳಿಯಲ್ಲ ಎನ್ನುವುದು. ಇವಾನ್ನ ಮರ್ಮೇಡ್ ಸಮುದ್ರದಿಂದ ಹೊರಗೆ ತಂದಿದ್ದು. ಅವನು ಸತ್ತಿರಲಿಲ್ಲ. ಅವನ ಪರಿಸ್ಥಿತಿ ಗಂಭೀರವಾಗಿತ್ತು. ಯಾವಾಗ ಬೇಕಾದರೂ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದಿತ್ತು. ಮಾತ್ರ ಅವನ ಸ್ನೇಹಿತರು ಅವನ ಕೈ ಬಿಡುವುದಿಲ್ಲ. ಮನುಷ್ಯ ರೂಪದ ಕೋಳಿ ಮತ್ತು ಆ ಜಾದುಗಾರ್ತಿಯರು ಗಿಡಮೂಲಿಕೆಗಳಿಂದ ಚಿಕಿತ್ಸೆ ಪ್ರಾರಂಭಿಸುತ್ತಾರೆ. ಇನ್ನೊಂದೆಡೆ ಮಹಲಿನಲ್ಲಿ ಪಂಜರದ ಹುಡುಗಿ ಇದೆಲ್ಲ ಓಲ್ಗಾಗೆ ತೋರಿಸಿ ಸಮಜಾಯಿಸ್ತಾಳೆ. ಇನ್ನು ಹೆದರುವ ಅವಶ್ಯಕತೆ ಇಲ್ಲ, ಇವನ್ ಸರಿ ಆಗ್ತಾನೆ. ಓಲ್ಗಾ ಹೇಳ್ತಾಳೆ, ನಿಂಗೆ ಅರ್ಥವಾಗಲ್ಲ, ನಾನು ಇವನ್ನ ತುಂಬಾನೇ ಪ್ರೀತಿಸ್ತೇನೆ. ಓಲ್ಗಾ ಹೇಳ್ತಾಳೆ, ನೀನು ಎಲ್ಲವನ್ನು ಮಾಡಬಲ್ಲೆ, ಹೇಗಾದರೂ ಮಾಡಿ ನನ್ನ ಇವಾನ್ ತನಕ ತಲುಪಿಸು. ಅವನಿಗೆ ನನ್ನ ಅವಶ್ಯಕತೆ ಇದೆ. ನಾನು ಅವನನ್ನು ನೋಡಬಹುದು. ನನಗೆ ಅವನು ಬೇಕು. ಪಂಜರದ ಹುಡುಗಿ ಹೇಳ್ತಾಳೆ, ನನ್ನ ಹತ್ತಿರ ಉಪಾಯ ಇದೆ. ಅದರಿಂದ ನಿನ್ನ ಕೆಲಸ ಸುಲಭ ಆಗುತ್ತೆ. ಹಾಗೆ ನಾನು ರೋಮನ್ ಮೇಲೆ ಸೇಡು ತೋರಿಸಿಕೊಳ್ಳಬಹುದು. ಓಲ್ಗಾ ಕೇಳ್ತಾಳೆ, ನಿನ್ನ ಮಾತಿನ ಅರ್ಥ ಏನು? ಪಂಜರದ ಹುಡುಗಿ ಹೇಳ್ತಾಳೆ, ನನ್ನ ಮೇಲೆ ನಂಬಿಕೆ ಇಡು. ಇದರ ನಂತರ ಪಂಜರದ ಹುಡುಗಿ ಓಲ್ಗಾನ ಅಜ್ಜಿಯ ರೂಪಕ್ಕೆ ಬದಲು ಮಾಡ್ತಾಳೆ. ಅಜ್ಜಿಯ ರೂಪದಲ್ಲಿದ್ದ ಅವಳನ್ನು ಮಹಲಿನಲ್ಲಿ ಯಾರೊಬ್ಬರೂ ಗುರುತು ಹಿಡಿಯಲ್ಲ. ಓಲ್ಗಾ ನೇರವಾಗಿ ಅರಮನೆಯಿಂದ ಇವಾನ್ನ ನೋಡಲು ಹೋಗ್ತಾಳೆ. ಓಲ್ಗಾ ಇವಾನ್ನ ಅಪ್ಪಿಕೊಂಡ ಕೂಡಲೇ ಇವಾನ್ ಕೂಡ ಪ್ರಜ್ಞೆಗೆ ಬರುತ್ತಾನೆ. ಮಾತ್ರ ಇವಾನ್ ಅವಳು ಅಜ್ಜಿಯ ರೂಪದಲ್ಲಿ ಇದ್ದರಾದರೂ ಅವಳ ಗುರುತು ಹಿಡಿತಾನೆ ಮತ್ತು ಹೇಳ್ತಾನೆ, ನೀನು ನನ್ನ ಓಲ್ಗಾ. ಅತ್ತ ಮಹಲಿನಲ್ಲಿ ರೋಮನ್ ಓಲ್ಗನ ಹುಡುಕುತ್ತಾ ಬಂದು ಪಂಜರದಲ್ಲಿ ಓಲ್ಗಾ ಇರೋದು ನೋಡ್ತಾನೆ. ಓಲ್ಗಾ ಹತ್ರ ಕೇಳ್ತಾನೆ, ಆ ಪಂಜರದ ಹುಡುಗಿ ಎಲ್ಲಿ ಹೋದ್ಲು? ನೀನು ಇಲ್ಲಿ ಹೇಗೆ ಸಿಲುಕಿದ್ದೆ? ಪಂಜರದ ಹುಡುಗಿ ಓಲ್ಗಾ ರೂಪ ಧರಿಸಿದ್ದಾಳೆ ಅನ್ನೋದು ಗೊತ್ತಿರಲ್ಲ. ಓಲ್ಗಾ ರೂಪದಲ್ಲಿದ್ದ ಪಂಜರದ ಹುಡುಗಿ ಹೇಳ್ತಾಳೆ, ಆ ಹುಡುಗಿ ನನ್ನ ಮಾತುಗಳಲ್ಲಿ ಸಿಲುಕಿಸಿ ಓಡಿ ಹೋದಳು. ಅದನ್ನು ಕೇಳಿ ರೋಮನ್ ಕೂಡಲೇ ನನ್ನ ಹತ್ತಿರ ಇದ್ದ ಉಂಗುರದಿಂದ ಪಂಜರದ ಹುಡುಗಿನ ಕರೆತರಲು ಪ್ರಯತ್ನ ಮಾಡ್ತಾನೆ. ಆಗ ಓಲ್ಗಾ ರೂಪದಲ್ಲಿದ್ದ ಹುಡುಗಿ ರೋಮನ್ನ ಹಾಗೆ ಮಾಡದಂತೆ ಹೇಳ್ತಾಳೆ. ರೋಮನ್ ಮತ್ತೆ ಆ ಉಂಗುರ ಬಳಸಲು ಯೋಚಿಸಿದಾಗ ಕೂಡಲೇ ಪಂಜರದ ಹುಡುಗಿ ಆ ಉಂಗುರ ತೆಗೆದು ಹೊರಗೆ ನೀರಿಗೆ ಬಿಸಾಡ್ತಾಳೆ ಮತ್ತು ಕೇಳ್ತಾಳೆ, ನಿಂಗೆ ನಾನು ಬೇಕಾ ಅಥವಾ ಅವಳು? ಇಷ್ಟು ಸುಂದರಿ ಹುಡುಗಿ ನಿನ್ನ ಇರುವಾಗ ನನಗೆ ಅವಳೇ ಹೆಚ್ಚಾದಳ. ನಾನು ನಿನ್ನ ಅವಳೊಂದಿಗೆ ನೋಡಲು ಇಷ್ಟಪಡಲ್ಲ. ಅದರ ನಂತರ ಅಸಲಿ ಓಲ್ಗಾ ಇವಾನ್ನ ಕರ್ಕೊಂಡು ಮಾಟಗಾತಿ ಹುಡುಗಿ ಹತ್ತಿರ ಬರ್ತಾಳೆ. ಓಲ್ಗಾ ಹೇಳ್ತಾಳೆ, ನನ್ನ ಮತ್ತೆ ಓಲ್ಗಾ ತರ ಮಾಡು. ಪಂಜರದ ಹುಡುಗಿ ಹೇಳ್ತಾಳೆ, ಇಲ್ಲ, ರೋಮನ್ಗೆ ಬುದ್ಧಿ ಕಲಿಸಲು ಬಾಕಿ ಇದೆ. ಅವನನ್ನು ಹೋಗಲು ಹೇಗೆ ಬಿಡಲಿ? ಅತ್ತ ರಾಜ ರೋಮನ್ ಮತ್ತು ಪೋಲ್ಕನ್ ಜೊತೆ ವಾದ ಮಾಡ್ತಾನೆ. ಯಾಕಂದ್ರೆ ಅವನು ಬಯಸಿದ ಇವಾನ್ನ ಹಾರುವ ಹಡಗು ಅವನಿಗೆ ಸೇರಲಿಲ್ಲ ಅಂತ. ರೋಮನ್ ಹೇಳ್ತಾನೆ, ಇದನ್ನು ನನ್ನ ಸೈನಿಕರು ಗೆದ್ದಿದ್ದಾರೆ, ಇದು ನನ್ನದಾಯಿತು. ನೀವು ಏನು ಮಾಡಿಯೇ ಇಲ್ಲ, ಒಳಗಡೆ ಅವಿದು ಕುಳಿತಿದ್ರಿ ಅಷ್ಟೇ. ಆಗ ಓಲ್ಗಾ ಅಲ್ಲಿಗೆ ಬಂದು ಹೇಳ್ತಾಳೆ, ರಾಜನ ಬಂಧಿಸಿ ಕತ್ತಲ ಕೋಣೆಗೆ ತಳ್ಳಿ. ಇವನು ಇವಾನ್ ಮತ್ತು ಸಹಚರರ ದಾಳಿ ಮಾಡುವಾಗ ನಮ್ಮವರಿಗೆ ಸಹಾಯ ಮಾಡಲೇ ಇಲ್ಲ. ಅವರನ್ನು ಸೋಲಿಸಲು ಕೂಡ ಏನು ಮಾಡಲೇ ಇಲ್ಲ, ಕೇವಲ ಅವಿತುಕೊಂಡಿದ್ದರು. ಓಲ್ಗಳ ಈ ವರ್ತನೆಯಿಂದ ಪೋಲ್ಕನ್ ಮತ್ತು ರೋಮನ್ ಸಂತೋಷಗೊಳ್ಳುತ್ತಾರೆ. ಏಕೆಂದರೆ ರಾಜನ ಗದ್ದುಗೆಯಿಂದ ತೆಗೆಯಲು ಅವರು ಇಷ್ಟು ದಿನದಿಂದ ಮಾಡುತ್ತಿದ್ದ ಕೆಲಸ ಓಲ್ಗಾ ಬೇಗನೆ ಮಾಡಿದ್ದಳು. ರೋಮನ್ ಮತ್ತು ಪೋಲ್ಕನ್ನ ಖುಷಿಗೆ ಪರವೇ ಇರುವುದಿಲ್ಲ. ಮರುದಿನ ಓಲ್ಗನ ಮದುವೆಯ ಸಂಭ್ರಮ ಪ್ರಾರಂಭವಾಗುತ್ತೆ. ಅದರಲ್ಲಿ ಮಾಟಗಾರ್ತಿ ಹುಡುಗಿ ರೋಮನ್ ಎದುರು ರಾಜಕುಮಾರಿ ಓಲ್ಗಾ ರೂಪದಲ್ಲಿ ಇದ್ದಳು. ಹಾಗೆ ಅಸಲಿ ಓಲ್ಗಾ ಮುದುಕಿಯ ರೂಪದಲ್ಲಿ ಮದುವೆ ಕ್ರಮಗಳನ್ನು ಪೂರ್ತಿ ಮಾಡ್ತಿದ್ದಳು. ಇಬ್ಬರು ಮದುವೆಯ ಕ್ರಮಗಳನ್ನು ಪೂರ್ತಿ ಮಾಡ್ತಾರೆ.
ರೋಮನ್ ಹುಡುಗಿಯ ಮುಖವಸ್ತ್ರ ತೆಗೆದಾಗ ಅವನು ದಂಗಾಗಿ ಬಿಡ್ತಾನೆ. ಅದು ಓಲ್ಗಾ ಆಗಿರದೆ ಮಾಟಗಾತಿ ಹುಡುಗಿಯಾಗಿದ್ದಳು. ರೋಮನ್ನ ಎಲ್ಲಾ ಕನಸುಗಳು ಒಡೆದು ಚೂರಾಗಿದ್ದವು. ಪಂಚರದ ಹುಡುಗಿ ಅವನಿಗೆ ಒಳ್ಳೆ ಚಳ್ಳೆ ಹಣ್ಣು ತಿನ್ನಿಸಿದ್ದಳು. ರೋಮನ್ನ ಪ್ರಯತ್ನಗಳು ನೀರಿನಲ್ಲಿ ಹೋಮದಂತೆ, ಏಕೆಂದರೆ ಅವನ ಮದುವೆ ಈಗ ಪಂಜರದ ಹುಡುಗಿ ಜೊತೆ ಆಗಿತ್ತು. ಇನ್ನೇನು ರೋಮನ್ಗೆ ಏನಾದರೂ ಗೊತ್ತಾಗುತ್ತೆ ಅನ್ನುವಾಗ ಪಂಜರದ ಹುಡುಗಿ ಅವನಿಗೆ ಒಂದು ಪಂಚ್ ಹೊಡೆದು ಮುರಿದು ಬಿಡ್ತಾಳೆ. ಪಂಜರದ ಹುಡುಗಿ ಇಲ್ಲಿ ಎಲ್ರಿಗೂ ಒಂದು ವಿಷಯ ಬಹಿರಂಗಪಡಿಸ್ತಾಳೆ. ಈ ರೋಮನ್ ನನ್ನ ಶಕ್ತಿಯನ್ನು ದುರುಪಯೋಗ ಮಾಡಲು ನನ್ನೊಂದಿಗೆ ಮದುವೆ ಸುಳ್ಳು ನಾಟಕ ಮಾಡಿದ. ಮದುವೆಯ ಸಮಯದಲ್ಲಿ ಜಾದೂಗಾರ್ತಿ ಸಮಾಜದ ದಸ್ತಾವೇಜು ಪುಸ್ತಕದಲ್ಲಿ ಅಸಲಿ ರಕ್ತದ ಬದಲು ನಕಲಿ ರಕ್ತದಿಂದ ಸಹಿ ಮಾಡಿದ್ದ. ಅದರ ನಂತರ ನನ್ನ ರಕ್ತ ಮತ್ತು ನನ್ನದೇ ಉಗುರದಿಂದ ನನ್ನ ಶಕ್ತಿಗಳ ದುರುಪಯೋಗ ಮಾಡಿದ್ದ. ನನಗೆ ತುಂಬಾನೇ ಹಿಂಸೆ ಕೊಟ್ಟ. ಮಾತ್ರ ಈಗ ಮದುವೆಯ ದಸ್ತಾವೇಜು ಪುಸ್ತಕದಲ್ಲಿ ನಿನ್ನ ಅಸಲಿ ರಕ್ತ ಹಾಕಿಸಿದ್ದೇನೆ. ನಾನು ಸ್ವತಂತ್ರಳು ಮತ್ತು ನಾನು ಮೊದಲಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದೇನೆ. ಇದರ ಬಳಿಕ ಪಂಚದ ಹುಡುಗಿ ಓಲ್ಗಾಗೆ ಅವಳ ಅಸಲಿ ರೂಪ ವಾಪಸ್ ಕೊಡ್ತಾಳೆ. ಅತ್ತ ಇವಾನ್ ರಾಜನ ಬಿಡುಗಡೆ ಮಾಡಿದ್ದ. ರೋಮನ್ಗೆ ಅರಿವಾಗಿತ್ತು, ಒಂದು ವೇಳೆ ಇನ್ನೂ ಸ್ವಲ್ಪ ಹೊತ್ತು ಅವನು ಇಲ್ಲಿ ನಿಂತರೆ ಅವನ ಕೆಲಸ ಮುಗಿದು ಹೋಗುತ್ತೆ. ತಡ ಮಾಡದೆ ಅವನು ಇಲ್ಲಿಂದ ಓಡ್ತಾನೆ. ಮಾಟಗಾತಿ ಹುಡುಗಿ ಹೇಳ್ತಾಳೆ, ಹಾಗೆ ಅಷ್ಟು ಸುಲಭದಲ್ಲಿ ಹೇಗೆ ಓಡುತ್ತಿ? ನಾನು ಸಾಧಾರಣ ಹುಡುಗಿಯಲ್ಲ, ಒಬ್ಬಳು ಜಾದೂಗಾರ್ತಿಗೆ ತೊಂದರೆ ಕೊಟ್ಟವರಿಗೆ 100 ವರ್ಷಗಳ ಕಾಲ ಒದ್ದಾಡಿಸ್ತಾಳೆ. ಹಾಗೆ ಕೆಲಸಗಾರನಾಗಿ ಮಾಡಿ ಅವನಿಂದ ಸೇವೆ ಮಾಡಿಸ್ಕೊಳ್ತಾಳೆ. ನಿಲ್ಲು, ಈಗ ಎಲ್ಲಿ ಓಡ್ತಿದ್ದಿ ಎನ್ನುತ್ತಾ ಅವಳು ಬೆಂಕಿ ಉಗುಳುವ ಹಕ್ಕಿಯ ರೂಪಕ್ಕೆ ಬದಲಾಗಿ ಅವನನ್ನು ಹಿಡಿದು ಅವನ ಪರಿಸ್ಥಿತಿ ನರಕ ಮಾಡ್ತಾಳೆ. ಆಗ ಪೋಲ್ಕನ್ ಹೇಳ್ತಾನೆ, ನನ್ನ ಮಗ ಸೋತಿದ್ದಾನೆ, ನಾನಲ್ಲ. ಮತ್ತು ಸೈನಿಕರಿಗೆ ಹೇಳ್ತಾನೆ, ಇವರೆಲ್ಲರನ್ನು ಬಂಧಿಸಿ. ಆಗಲೇ ಮರ್ಮೇಡ್ ಕೋಳಿ ರೂಪದ ಮನುಷ್ಯನೊಂದಿಗೆ ಅದಕ್ಕೆ ಅಂಟಿಕೊಂಡು ಒಂದು ದೊಡ್ಡ ತೋಪಿನೊಂದಿಗೆ ಬರುತ್ತೆ. ತೋಪನ್ನು ಅವನಿಗೆ ಗುರು ಹಿಡಿದು ಮರ್ಮೇಡ್ ಹೇಳುತ್ತೆ, ನೀವಿಬ್ಬರು ತಂದೆ ಮತ್ತು ಮಗ ನನಗೆ ಮೋಸ ಮಾಡಿ ನನ್ನಿಂದ ಲೂಟಿ ಹೊಡೆದ ಖಜಾನೆ ಅದನ್ನು ಬೇಗನೆ ವಾಪಸ್ಸು ಮಾಡಿ, ಇಲ್ಲಾಂದ್ರೆ ಈ ತೋಪಿನಿಂದ ನಿನ್ನ ಉಡಾಯಿಸ್ತೇನೆ. ಇದರ ನಂತರ ರಾಜ ಪೋಲ್ಕನ ಕತ್ತಲ ಕೋಣೆಯಲ್ಲಿ ಹಾಕಿಸ್ತಾನೆ. ಕೋಣೆಯಲ್ಲಿ ಇವಾನ್ ಮತ್ತು ಓಲ್ಗಾ ರಾಜನಿಗೆ ಹೇಳ್ತಾರೆ, ನಾವಿಬ್ರು ಮದುವೆ ಆಗಲು ಬಯಸ್ತೇವೆ. ಮಾತ್ರ ರಾಜ ನಿರಾಕರಿಸ್ತಾನೆ. ಓಲ್ಗಾ ಕೇಳ್ತಾಳೆ, ನಿಮ್ಗೆ ನಾನು ಖುಷಿಯಾಗಿದ್ರೆ ಏನು ನಷ್ಟ? ಇವಾನ್ ಬಿಡಿಸಿದ್ದಾನೆ. ರಾಜ ಹೇಳ್ತಾನೆ, ಹೌದು ಮಗಳೇ, ನನಗೆ ಗೊತ್ತಿದೆ, ಇವಾನ್ ನನಗೆ ಸಹಾಯ ಮಾಡಿದ್ದಾನೆ. ಆದರೆ ಇದರರ್ಥ ನಾನು ನನ್ನ ಮಗಳನ್ನು ಒಬ್ಬ ನಾವಿಕನಿಗೆ ಕೊಡ್ತೇನೆ ಅಂತ ಅಲ್ಲ. ಇವಾನ್ ನಮ್ಮ ಜೊತೆ ಸಂಬಂಧ ಬೆಳೆಸಲು ಒಳ್ಳೆಯವನಲ್ಲ. ಜನರು ಏನು ಯೋಚನೆ ಮಾಡ್ತಾರೆ? ಓಲ್ಗಾ ಇದನ್ನು ಕೇಳಿ ತುಂಬಾನೇ ಕೋಪಗೊಳ್ತಾಳೆ ಮತ್ತು ಹೇಳ್ತಾಳೆ, ನಿಮ್ಮ ಸಂಬಂಧಿಕರು ಎಲ್ಲ ಸತ್ತೇ ಹೋಗ್ಲಿ ನಿಮ್ಮಿಷ್ಟ ಅನ್ನುತ್ತಾ ಇವಾನ್ ಜೊತೆ ಓಡಲು ಪ್ರಾರಂಭಿಸ್ತಾಳೆ. ರಾಜ ಸೈನಿಕರ ಹತ್ತಿರ ಅವರನ್ನು ತಡೆಯಲು ಹೇಳ್ತಾನೆ. ಇವಾನ್ ಮತ್ತು ಓಲ್ಗಾ ಕಿಟಕಿಯಿಂದ ಕೆಳಗೆ ಹಾರ್ತಾರೆ. ರಾಜ ತುಂಬಾನೇ ಹೆದರಿ ಅಳಲು ಆರಂಭಿಸ್ತಾನೆ. ಅವನ ಮಗಳು ಸತ್ತಳಂತ. ಇವಾನ್ ಮತ್ತು ಓಲ್ಗಾ ರಾಜನಿಗೆ ಮಂಗ ಮಾಡಿದ್ದರು. ಅವರಿಬ್ಬರು ಹಾರುವ ಹಡಗಲ್ಲಿ ಇದ್ದರು. ಕೊನೆಗೂ ರಾಜ ತನ್ನ ಹಠ ಬಿಡುತ್ತಾನೆ. ಯೋಚಿಸ್ತಾನೆ, ತನ್ನ ತಾಯಿಯಂತೆ ನಾನು ಇವಳನ್ನು ಏನು ಮಾಡಲು ಸಾಧ್ಯವಿಲ್ಲ. ಇದರ ಬಳಿಕ ಇವಾನ್ ಮತ್ತು ಓಲ್ಗಾ ಮದುವೆ ಆಗ್ತಾರೆ ಮತ್ತು ಪ್ರಪಂಚ ಸುತ್ತುವ ಕನಸು ಮಾಡಲು ಹೊರಡ್ತಾರೆ. ಓಲ್ಗಾ ಇಲ್ಲಿ ಯಾವುದನ್ನು ಬಯಸದೆ ಅವಳನ್ನೇ ಹುಡುಕಿಕೊಂಡು ಬಂದ ಪ್ರಾಮಾಣಿಕ ಪ್ರೀತಿಯನ್ನೇ ಬಯಸಿದ್ದಳು. ಇದಾಗಿತ್ತು ಈ ಸಿನಿಮಾ ಕತೆ.